ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. 118ನೆಯ ಸರ್ಗವನ್ನು ನಾವು ನೋಡಿದ್ವಿ. ಈಗ 119ನೆಯ ಸರ್ಗವನ್ನು ನೋಡಲಿದ್ದೇವೆ. ಯುದ್ಧಕಾಂಡದಲ್ಲಿ 119ನೆಯ ಸರ್ಗ. ಏತಚ್ಛ್ರುತ್ವಾ ಶುಭಂ ವಾಕ್ಯಂ ರಾಘವೇಣಾನುಭಾಷಿತಂ ತತಃ ಶುಭತರಂ ವಾಕ್ಯಂ ವ್ಯಾಜಹಾರ ಮಹೇಶ್ವರಃ. ಆಮೇಲೆ ಬ್ರಹ್ಮದೇವರು ನುಡಿದರು. ರಾಮನ ಮಾತನ್ನ ಕೇಳಿ, ಪುಷ್ಕರಾಕ್ಷ ಮಹಾಬಾಹೋ ಮಹಾವಕ್ಷ ಪರಂತಪ ದಿಷ್ಟ್ಯಾ ಕೃತಮಿದಂ ಕರ್ಮ ತ್ವಯಾ ಧರ್ಮಭೃತಾಂವರ. ಓ ಅಗಲವಾದ ಕಣ್ಗಳವನೇ, ಬಲಿಷ್ಠವಾದ ತೋಳುಗಳವನೇ, ಹರವಾದ ಎದೆಯವನೇ, ಶತ್ರುಗಳನ್ನು ಎದೆಗೆಡಿಸುವವನೇ, ದಿಷ್ಟ್ಯಾ ಕೃತಮಿದಂ ಕರ್ಮ, ನೀನೀ ತನಕ ಮಾಡಿದ ರಾವಣ ಸಂಹಾರ ಮೊದಲಾದ ಕೆಲಸಗಳು ದೇವರ ಇಚ್ಛೆಯಿಂದ ಆಗಿದ್ದು. ದಿಷ್ಟ್ಯಾ ಸರ್ವಸ್ಯ ಲೋಕಸ್ಯ ಪ್ರವೃದ್ಧಂ ದಾರುಣಂ ತಮಃ ಅಪವೃತ್ತಂ ತ್ವಯಾ ಸಂಖ್ಯೆ ರಾಮ ರಾವಣಜಂ ಭಯಂ. ಅದೇ ದೇವರ ಸಂಕಲ್ಪದಿಂದ ಹಿರಿದಾಗಿ ಬೆಳೆದ ದೊಡ್ಡ ಕತ್ತಲನ್ನು ನಾಶ ಮಾಡಿದೆ. ರಾಮ ರಾವಣರಿಂದ ಉಂಟಾದ ಭಯವನ್ನ ಪರಿಹಾರ ಮಾಡಿದೆ. ಆಶ್ವಾಸ್ಯ ಭರತಂ ದೀನಂ ಕೌಸಲ್ಯಾಂ ಚ ಯಶಸ್ವಿನೀಂ ಕೈಕೇಯೀಂ ಚ ಸುಮಿತ್ರಾಂ ಚ ದೃಷ್ಟ್ವಾ ಲಕ್ಷ್ಮಣ ಮಾತರಂ. ದೀನನಾದ ಭರತನನ್ನ ಸಂತೈಸು, ಕೌಸಲ್ಯೆಯನ್ನೂ ಸಂತೈಸು, ಕೈಕೇಯಿ ಸುಮಿತ್ರೆ ಮೊದಲಾದವರನ್ನ ಸಂತೈಸು. ಪ್ರಾಪ್ಯ ರಾಜ್ಯಮಯೋಧ್ಯಾಂ ಚ ನಂದಯಿತ್ವಾ ಸಹೃಜ್ಜನಂ ಇಕ್ಷ್ವಾಕೂಣಾಂ ಕುಲೇ ವಂಶಂ ಸ್ಥಾಪಯಿತ್ವಾ ಮಹಾಬಲ. ರಾಜ್ಯವನ್ನು ಹೊಂದಿ ಅಲ್ಲಿ ಇರುವ ಅಯೋಧ್ಯೆಯಲ್ಲಿರುವ ಎಲ್ಲ ಸಜ್ಜನರನ್ನ ಸಂತಸಗೊಳಿಸಿ ಇಕ್ಷ್ವಾಕುಗಳ ವಂಶದಲ್ಲಿ ಕೀರ್ತಿಯನ್ನು ಸ್ಥಾಪಿಸು. ಇಷ್ಟ್ವಾ ತುರಗ ಮೇಧೇನ ಪ್ರಾಪ್ಯ ಚಾನುತ್ತಮಂ ಯಶಃ ಬ್ರಾಹ್ಮಣೇಭ್ಯೋ ಧನಂ ದತ್ವಾ ತ್ರಿದಿವಂ ಗಂತುಮರ್ಹಸಿ. ಅಶ್ವಮೇಧ ಯಾಗವನ್ನ ಮಾಡಿ ಯಾರೂ ಗಳಿಸದ ಕೀರ್ತಿಯನ್ನು ಗಳಿಸಿ, ಜ್ಞಾನಿಗಳಿಗೆ ಹಣವನ್ನು ಹಂಚಿ ತ್ರಿದಿವಂ ಗಂತುಮರ್ಹಸಿ, ಆಮೇಲೆ ನೀನು ಈ ಲೋಕಕ್ಕೆ ಬರಬೇಕು. ಏಷ ರಾಜಾ ದಶರಥಃ ವಿಮಾನಸ್ಥ ಪಿತಾ ತವ ಕಾಕುತ್ಸ್ಥ ಮಾನುಷೇ ಲೋಕೆ ಗುರುಸ್ತವ ಮಹಾಯಶಃ. ಇನ್ನು ನಿನಗಾಗಿ ಕಾದಿರುವ ಒಂದು ಜೀವವಿದೆ. ದಶರಥ ವಿಮಾನದಲ್ಲಿ ಇದ್ದಾನೆ. ಓ ಕಕುತ್ಸ್ಥನ ವಂಶದಲ್ಲಿ ಬಂದವನೇ, ಮನುಷ್ಯ ಲೋಕದಲ್ಲಿ ಅವನು ನಿನ್ನ ತಂದೆ. ಗುರು ಅನ್ನೋದು ತಂದೆಗೂ ಅನ್ವಯ ಆಗುವಂತಹ ಶಬ್ದ. ಗುರು ಅಂತಂದ್ರೆ ಈಗ
ಪಾಠ ಹೇಳ್ತಾ ಇದ್ದವರು ಗುರು ಅಂತಾಗಿದೆ. ಹಲವಾರು ಕೆಟಗರಿ ಇದೆ. ಆಶ್ರಯವನ್ನು ಕೊಟ್ಟು ಜೀವನದ ಪಾಠವನ್ನು ಹೇಳುವ ತಂದೆ ಗುರು. ಇನ್ನು ಮಹಾಗುರು ಅಂತ ಕರೀತಾರೆ ತಂದೆ ತಾಯಿಗಳಿಬ್ಬರನ್ನು. ಇನ್ನು ಭಾಷೆಯ ಪಾಠಗಳನ್ನು ಹೇಳ್ತಾನೆ. ಭಾಷೆಯನ್ನು ಕಲಿಸಿ ತನ್ಮೂಲಕ ವೇದಾಂತವನ್ನ ಅಥವಾ ಯಾವುದೇ ಗ್ರಂಥವನ್ನು ನೋಡ್ಲಿಕ್ಕೆ ಮಾಡ್ತಾನೆ, ಅವನು ಉಪಾಧ್ಯಾಯ. ಗುರು ಅಂತ ಹೇಳಿದ್ರೆ ಸ್ವರೂಪ ಯೋಗ್ಯವಾದ ಉಪದೇಶವನ್ನ ಮಾಡುವವನು, ಅವನು ಗುರು. ಹೀಗಾಗಿ ಗುರು ಅಂತಂದ್ರೆ ತಂದೆಯೂ ಗುರುವೇ. ಮನುಷ್ಯ ಲೋಕದಲ್ಲಿ ನಿನ್ನ ಗುರುವೆನಿಸಿದ ದಶರಥ ಕಾಯ್ತಾ ಇದ್ದಾನೆ. ಇಂದ್ರಲೋಕಂ ಗತ ಶ್ರೀಮಾನ್ ತ್ವಯಾ ಪುತ್ರೇಣ ತಾರಿತಃ ಲಕ್ಷ್ಮಣೇನ ತಹ ಭ್ರಾತ್ರ ತ್ವಮೇನಮಭಿವಾದಯ. ಇಂದ್ರಲೋಕಕ್ಕೆ ಹೋಗಿದ್ದಾನೆ. ನಿನ್ನಂತಹ ಒಳ್ಳೆಯ ಮಗನನ್ನ ಪಡೆದು ಲಕ್ಷ್ಮಣನಿಂದ ನಿನ್ನಿಂದ ಒಳ್ಳೆಯ ಲೋಕವನ್ನು ಹೊಂದಿದ್ದಾನೆ. ಮಹಾದೇವ ವಚ ಶ್ರುತ್ವಾ ರಾಘವಸ್ತಃ ಲಕ್ಷ್ಮಣ ವಿಮಾನ ಶಿಖರಸ್ಥಸ್ಯ ಪ್ರಣಾಮ ಮಕರೋತ್ಪಿತುಃ. ಬ್ರಹ್ಮದೇವರ ಮಾತನ್ನ ಕೇಳಿ ಲಕ್ಷ್ಮಣನಿಂದ ಕೂಡಿದ ರಾಮ ವಿಮಾನ ಶಿಖರದಲ್ಲಿ ಇರುವ ತಂದೆಗೆ ನಮಸ್ಕಾರ ಮಾಡಿದ. ದೀಪ್ಯಮಾನಂ ಸ್ವಯಾ ಲಕ್ಷ್ಮ್ಯಾ ವಿರಜೋಂಬರಧಾರಿಣಂ ಲಕ್ಷ್ಮಣೇನ ತಹ ಭ್ರಾತ್ರ ದದರಶ ಪಿತರಂ ಪ್ರಭು. ರಾಮಲಕ್ಷ್ಮಣರಿಬ್ಬರು ವಿಮಾನದಲ್ಲಿ ನೆಲೆಗೊಂಡ ತಂದೆ ದಶರಥನನ್ನ ಕಂಡರು. ಹರ್ಷೇಣ ಮಹತಾವಿಷ್ಟಃ ವಿಮಾನಸ್ಥೋ ಮಹೀಪತಿ ಪ್ರಾಣೈ ಪ್ರಿಯತರಂ ದೃಷ್ಟ್ವಾ ಪುತ್ರಂ ದಶರಥಸ್ತದಾ. ಬಹಳ ಸಂತೋಷ ಆಯಿತು. ರಾಮನನ್ನ ಬಳಿ ಬಂದು ಬಾಚಿ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಂತೆ ದಶರಥ. ಆರೋಪ್ಯಾಂಕೆ ಮಹಾಬಾಹು ವರಾಸನಗತ ಪ್ರಭು ಬಾಹುಭ್ಯಾಂ ತಂ ಪರಿಶ್ವಜ್ಯ ತಥೋ ವಾಕ್ಯಂ ಸಮಾದದೇ. ತೊಡೆಯ ಮೇಲೆ ಕೂಡಿಸಿ ತನ್ನ ಎರಡೂ ತೋಳುಗಳಿಂದ ತಬ್ಬಿ ಮಾತನ್ನು ನುಡಿದ. ನಮೇ ಸ್ವರ್ಗೋ ಬಹುಮತಃ ಸಮಾನಶ್ಚ ಸುರರ್ಷಭೈಃ ತ್ವಯಾ ರಾಮ ವಿಹೀನಸ್ಯ ಸತ್ಯಂ ಪ್ರತಿಶೃಣೋಮಿತೇ. ಮಗು ರಾಮ, ನನಗೆ ಸ್ವರ್ಗ ಏನು ಇಷ್ಟವಿಲ್ಲ. ನಮೇ ಸ್ವರ್ಗೋ ಬಹುಮತಃ ಸಮಾನಃ ಸುರಸತ್ತಮೈಃ. ದೇವತೆಗಳಿಗೆ ಸಮಾನವಾದ ಟ್ರೀಟ್ಮೆಂಟ್, ದೇವತೆಗಳಿಗೆ ಸಮಾನವಾದ ಭೋಗವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಆದರೆ ನೀನಿಲ್ವಲ್ಲ, ಆ ಭೋಗದ ಸೊಗಸೇ ನನಗೆ ಹತ್ತುತ್ತಾ ಇಲ್ಲ. ಅದ್ಯತ್ವಾಂ ನಿಹತಾಮಿತ್ರಂ ದೃಷ್ಟ್ವಾ ಸಂಪೂರ್ಣಮಾನತಂ ನಿಸ್ತೀರ್ಣ ವನವಾಸಂ ಚ ಪ್ರೀತಿರಾಸೀತ್ ಪರಾ ಮಮ. ಇವತ್ತು ಎಲ್ಲ ಹಗೆಗಳನ್ನು ಗೆದ್ದಿರುವೆ, ವನವಾಸವನ್ನು ಪೂರೈಸಿರುವೆ, ಲೋಕದಲ್ಲಿ ಒಳ್ಳೆಯ ಯಶಸ್ಸನ್ನು ಹೊಂದಿರುವೆ. ಇವತ್ತು ಸಂತೋಷ ಆಗ್ತಾ ಇದೆ ನನಗೆ. ಕೈಕೇಯ ಯಾನಿ ಚೋಕ್ತಾನಿ ವಾಕ್ಯಾನಿ ವದತಾಂವರ ತವ ಪ್ರೌರಾಜನಾರ್ಥಾನಿ ಸ್ಥಿತಾನಿ ಹೃದಯೇ ಮಮಾಂ. ಕೈಕೇಯಿ ಅವತ್ತು ಏನೇನು ಹೇಳಿದ್ಲು, ನೀನು ಕಾಡಿಗೆ ಹೋಗಬೇಕು ಅನ್ನುವ ಒಂದೇ ಉದ್ದೇಶದಿಂದ ಏನೆಲ್ಲ ಕಟುವಾಗಿ ಮಾತನಾಡಿದಳು, ಅದಿನ್ನೂ ನನ್ನ ಹೃದಯದಲ್ಲಿ ಇದೆ, ಹೊರಟು ಹೋಗಿಲ್ಲ. ನೋಡಿ, ಬೇರೆ ದೇಹಕ್ಕೆ ಬಂದ್ಬಿಟ್ಟಿದ್ದಾನೆ, ಆದರೆ ಆ ಮಾತಿನ ಕಹಿ ಮಾತ್ರ ಹೋಗಿಲ್ಲ. ಸಾಮಾನ್ಯ ಕ್ಷತ್ರಿಯರ ಸ್ವಭಾವವೇ ಹಾಗೆ. ನವನೀತಂ ಹೃದಯಂ ಬ್ರಾಹ್ಮಣಸ್ಯ ವಾಚಿಕ್ಷುರೋ ನಿಹಿತಸ್ತೀಕ್ಷ್ಣಧಾರ ವಿಪರೀತಂ ತತ್ ಕ್ಷತ್ರಿಯಸ್ಯ ವಾಂಗ್ ನವನೀತಂ ಹೃದಯಂ ಕ್ಷುರಧಾರಾಭಂ ಭವತಿ ಅಂತ ಒಂದು ಆರ್ಯ ಛಂದಸ್ಸಿನಲ್ಲಿ, ವಿಷಮ ಛಂದಸ್ಸಿನಲ್ಲಿ ಮಹಾಭಾರತದ ಆರಂಭದಲ್ಲಿ ಮಾತು ಬರುತ್ತೆ. ಬ್ರಾಹ್ಮಣನ ಮಾತು ಕತ್ತಿಯ ಅಲುಗಿನ ಹಾಗೆ ಒರಟಾಗಿ ಇರುತ್ತಂತೆ. ಹೃದಯ ನವನೀತ, ಹೃದಯ ಬೆಣ್ಣೆ, ಬೇಗ ಕರಗಿ ಬಿಡುತ್ತೆ. ವಿಪರೀತಂ ತತ್ ಕ್ಷತ್ರಿಯಸ್ಯ, ಕ್ಷತ್ರಿಯನದ್ದು ವಿಪರೀತ. ವಾಂಗ್ ನವನೀತಂ, ಮಾತು ಬೆಣ್ಣೆಯ ಹಾಗೆ. ಹೃದಯಂ ಕ್ಷುರಧಾರಾಭಂ ಭವತಿ ಅಂತ. ಹಾಗೆ ಆ ಕ್ಷತ್ರಿಯ ರಕ್ತ ದಶರಥನಲ್ಲಿ ಇದ್ದದ್ರಿಂದ ಮರಿಲೇ ಇಲ್ಲ.
ಅವನದನ್ನು ಹೇಳ್ತಾನೆ. ಇನ್ನೊಮ್ಮೆ ಆ ಶ್ಲೋಕ ಕೇಳಿ ನೀವು. ಕೈಕೇಯ್ಯಾನಿ ಚೋಕ್ತಾನಿ ವಾಕ್ಯಾನಿ ವದತಾಂ ವರ ತವ ಪ್ರೌರಾಜನಾರ್ಥಾನಿ ಸ್ಥಿತಾನಿ ಹೃದಯೇ ಮಮ ತ್ವಾಂತು ದೃಷ್ಟ್ವಾ ಕುಶಲಿನಂ ಪರಿಶ್ವಜ್ಯ ಸಲಕ್ಷ್ಮಣಂ ಅದ್ಯ ದುಃಖಾದ್ವಿಮುಕ್ತೋಸ್ಮಿ ನಿಹಾರಾದಿವ ಭಾಸ್ಕರ. ಇವತ್ತು ಕುಶಲಿಯಾಗಿರುವ ನಿನ್ನನ್ನ ಲಕ್ಷ್ಮಣನನ್ನು ನೋಡಿ ದುಃಖ ನನಗಿಲ್ಲ, ಇವತ್ತು ಪರಿಹಾರ ಆಗಿದೆ. ಹೇಗೆ ನಿಹಾರಾದಿವ ಭಾಸ್ಕರ, ಮಂಜನ್ನು ಭೇದಿಸಿ ಸೂರ್ಯ ಬರುವ ಹಾಗೆ. ತಾರಿತೋಹಂ ತ್ವಯಾ ಪುತ್ರ ಸುಪುತ್ರೇಣ ಮಹಾತ್ಮನ ಅಷ್ಟಾವಕ್ರೇಣ ಧರ್ಮಾತ್ಮ ಕಹೋಳೋ ಬ್ರಾಹ್ಮಣೋ ಯಥಾ. ನೀನು ಒಳ್ಳೆಯ ಮಗ, ನಿನ್ನಿಂದ ನಾನು ಒಳ್ಳೆಯ ಗತಿಯನ್ನು ಪಡೆದಿದ್ದೇನೆ, ಆಪತ್ತನ್ನು ದಾಟಿದ್ದೇನೆ. ಹೇಗೆ ಕಹೋಳ ಅನ್ನುವ ಒಬ್ಬ ಬ್ರಾಹ್ಮಣ ಅಷ್ಟಾವಕ್ರನಿಂದ ಒಳ್ಳೆಯ ಗತಿಯನ್ನು ಪಡೆದನೋ ಹಾಗೆ. ಅದೇನದು ಅಂದರೆ ಮಹಾಭಾರತ ವನಪರ್ವದಲ್ಲಿ ಆ ಕಥೆ. ಆ ಅಷ್ಟಾವಕ್ರನ ಆಶ್ರಮಕ್ಕೆ ಯುಧಿಷ್ಠಿರ ಹೋಗ್ತಾನೆ. ಆಗ ಅಲ್ಲಿ ಕಥೆಯನ್ನು ವಿಸ್ತಾರವಾಗಿ ಕೇಳ್ತಾನೆ. ಅಲ್ಲಿ ಬಹಳ ವಿಚಿತ್ರವಾದ ಕಥೆ ಅದು. ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ. ಕಹೋಳ ಅಂತ ಹೇಳಿ ಒಬ್ಬ ಬ್ರಾಹ್ಮಣ, ಅವನು ಉದ್ದಾಲಕರ ಮಗಳು, ಅವಳನ್ನು ಮದುವೆ ಆಗಿದ್ದ. ಒಂದು ರೀತಿ ಈ ಶ್ವೇತಕೇತುವಿನ ಅಕ್ಕ ಅವಳು. ಶ್ವೇತಕೇತು ಮತ್ತೆ ನಚಿಕೇತ ಇದ್ದಾರಲ್ಲ, ಅವರ ಅಕ್ಕ. ಅವನು ಕಹೋಳ ವೇದಾಧ್ಯಯನ ಮಾಡ್ತಾ ಇದ್ದ, ವೇದವನ್ನು ಹೇಳ್ತಾ ಇದ್ದ. ಗರ್ಭದ ಒಳಗಿಂದ ಒಂದು ಸದ್ದು ಬಂತು. ಅಪ್ಪ, ಸ್ವರ ತಪ್ತಾ ಇದೆ ಅಂತಂದುಬಿಡ್ತು ಮಗು. ಗರ್ಭದ ಒಳಗಿನಿಂದ ಸಿಟ್ಟು ಬಂತು. ಅಷ್ಟಾವಕ್ರನಾಗಿ ಹುಟ್ಟು ಅಂತ ಶಾಪ ಕೊಟ್ಟ. ಅವಳು ತುಂಬು ಗರ್ಭಿಣಿ ಆದ್ಲು, ಇನ್ನು ಮಗು ಹೊರಗಡೆ ಬಂದಿಲ್ಲ, ನೆನ್ಪಿಟ್ಟುಕೊಳ್ಳಿ. ಅವನೇನು ಮಾಡಿದ, ಒಂದು ದೊಡ್ಡ ಯಾಗ ಮಾಡ್ತಾ ಇದ್ದಾನೆ ಜನಕರಾಜ, ಅಲ್ಲಿಗೆ ಹೋಗ್ಬೇಕಂತೆ. ವಂದಿ ಅಂತ ಒಬ್ಬ ದೊಡ್ಡ ವಿದ್ವಾಂಸ, ಅವನನ್ನು ಸೋಲಿಸಿದರೆ ಬಹಳ ಹಣ ಕೊಡ್ತಾರಂತೆ ಅಂತ ಹೋದ ಇವನು. ಕಹೋಳ ವಂದಿಯದ್ದು ಒಂದು ಷರತ್ತು ಏನಿತ್ತು ಅಂದರೆ, ಯಾರು ವಾದದಲ್ಲಿ ಸೋಲ್ತಾರೆ ಅವರನ್ನು ಸಮುದ್ರಕ್ಕೆ ಎಸ್ತು ಬಿಡೋದು. ಈ ಷರತ್ತಿಗೆ ಒಪ್ಕೊಂಡ್ರೆ ಬರಬೇಕು. ಅವನು ಕಹೋಳ ಬಂದ, ವಾರದಲ್ಲಿ ಸೋತ, ಸಮುದ್ರಕ್ಕೆ ಎಸ್ತು ಬಿಟ್ರು. ಆಮೇಲೆ ಈ ಮಗು ಹುಟ್ಟಿತು, ವಕ್ರವಾಗಿತ್ತು. ಹೀಗಾಗಿ ಅಷ್ಟಾವಕ್ರ ಅಂತ ಹೆಸರು. ಮತ್ತೆ ಬೇರೆ ಏನು ಹೆಸರೇ ಇಡಲಿಲ್ಲ. ಆ ಅಷ್ಟಾವಕ್ರ ಏನು ಮಾಡಿದ, ತಾತನನ್ನ ಅಂದ್ರೆ ತಾಯಿಯ ತಂದೆಯನ್ನ ಅಪ್ಪ ಅಂತ ಅನ್ಕೊಂಡಿದ್ದ. ಇವನು ಹೋಗಿ ಅವನ ತೊಡೆ ಮೇಲೆ ಕೂತ್ಕೊಳ್ಳೋದು. ಇವನ್ ಸೋದರ ಮಾವ ಇದ್ದಾನಲ್ಲ ಶ್ವೇತಕೇತು, ಅವನು ದೂಕೋದವನ್ನ, ನಮ್ಮಪ್ಪನ ತೊಡೆ, ನಿಮ್ಮಪ್ಪಂದಲ್ಲ ಅದು ಅಂತ. ಒಮ್ಮೆ ಸಂಕಟ ಆಯಿತು, ಸೀದಾ ಹೋಗಿ ಅಮ್ಮನನ್ನ ಕೇಳಿದ, ಅಮ್ಮ ಏನಿದು ಅಂತ. ಮಗು, ನಿನ್ ತಂದೆ ಅಲ್ಲಪ್ಪ, ಅವ್ರು ನಮ್ಮ ತಂದೆ. ಹೌದಾ, ನಮ್ಮಪ್ಪ ಎಲ್ಲ ಹಾಗಾದ್ರೆ ಅಂತ ಕೇಳಿದ. ನಿಮ್ಮಪ್ಪನ ಹೆಸರು ಕಹೋಳ ಅಂತ. ಅವನು ಹೋಗಿದ್ದಾನೆ ಜನಕರಾಜನ ಆಸ್ಥಾನಕ್ಕೆ. ಅಲ್ಲಿ ವಾರದಲ್ಲಿ ಸೋತವರನ್ನ ಜನಕರಾಜನ ಆಸ್ಥಾನದಲ್ಲಿ ಒಬ್ಬ ರಾಜಗುರು ಇದ್ದಾನೆ, ಅವನು ಸಮುದ್ರದಲ್ಲಿ ಹಾಕಿಸ್ಬಿಡ್ತಾನಂತೆ. ಸಮುದ್ರಕ್ಕೆ ಹೋಗಿದ್ದಾರೆ, ಅವರಿಲ್ಲ ಈಗ. ಓ ಹೌದೇನು, ನಾನು ಹೋಗಿ ಸೇಡು ತೀರಿಸ್ಕೋತೀನಿ ಅಂತ ಹೋದ ಅಷ್ಟಾವಕ್ರ. ಆಗ ಅಷ್ಟಾವಕ್ರನಿಗೂ ಜನಕನಿಗೂ ಆಗುವ ಒಂದು ಸಂವಾದ ಇದೆ, ಬಹಳ ಸೊಗಸಾಗಿದೆ. ಅಲ್ಲಿಯೇ ಬರುವಂಥದ್ದು. ಅಂಧಸ್ಯ ಪಂಥಾಹ ಬಧಿರಸ್ಯ ಪಂಥಾಹ, ಅಲ್ಲಿಯೇ ಬರುವುದು. ಕುರುಡನಿಗೆ ದಾರಿ ಕೊಡಬೇಕು, ಕಿವುಡನಿಗೆ ದಾರಿ ಕೊಡಬೇಕು, ಗರ್ಭಿಣಿಗೆ ದಾರಿ ಕೊಡಬೇಕು. ಭಾರವಹಸ್ಯ ಪಂಥಾಹ ಸ್ತ್ರೀಯ ಪಂಥಾಹ ಭಾರವಹಸ್ಯ ಪಂಥಾಹ, ಭಾರವನ್ನ ಹೊತ್ತವನಿಗೆ ದಾರಿ ಕೊಡಬೇಕು. ಆಯ್ತಾ? ರಾಜ್ಞ ಪಂಥಾಹ ಶ್ರೋತ್ರಿಯಶ್ಚಾಪಿ ಪಂಥಾಹ ಸಮೇತ್ಯತು ಶ್ರೋತ್ರಿಯಸ್ಯೇವ ಪಂಥಾಹ ಅಂತ. ರಾಜನಿಗೆ ದಾರಿ ಕೊಡಬೇಕು, ಜ್ಞಾನಿ ಒಬ್ಬ ಬಂದ್ರೆ ಅವನಿಗೆ ದಾರಿ ಕೊಡಬೇಕು. ಜ್ಞಾನಿ ಮತ್ತು ರಾಜ ಇಬ್ಬರು ಒಟ್ಟಿಗೆ ಬಂದ್ರೆ ಮೊದಲು ಜ್ಞಾನಿಗೆ ದಾರಿ ಕೊಡಬೇಕು. ಅದು ಪ್ರಾಚೀನ ಭಾರತದಲ್ಲಿ ಒಬ್ಬ ಜ್ಞಾನಿಗೆ ಇದ್ದ ಮಹತ್ವ.
ಅದರಿಂದಾಗಿ ದಾರಿ ಬಿಡು ಅಂತಾನೆ ಇವನಿಗೆ, ದ್ವಾರಪಾಲಕನಿಗೆ. ಎಲ್ಲ ಅಲ್ಲೆಲ್ಲ ಒಳಗಡೆ ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ, ನೀನು ಯಾರೋ ಎಳಸು ಬಿಡಲ್ಲ ಅಂತಾನೆ ಅವನು ದ್ವಾರಪಾಲಕ. ಅವಾಗ ಅವನು ಹೇಳ್ತಾನೆ, ನತೇನ ವೃದ್ಧೋ ಭವತಿ, ತಲೆನರಿತ್ರೆ ಜ್ಞಾನಿಗಳೇನಪ್ಪ, ಹೃದಯ ಮಾಗಿರಬೇಕು, ಅವನು ಜ್ಞಾನಿ ಅಂತ ಹೇಳಿದಾಗ ಅವನು ಜನಕನಿಗೆ ಗೊತ್ತಾಗತ್ತೆ, ಯಾರು ನೀನು, ನಾನು ಒಂದೇ ಜೊತೆ ವಾದ ಮಾಡ್ಲಿಕ್ಕೆ ಬಂದಿದ್ದೇನೆ, ಮೊದಲು ನನ್ನ ಜೊತೆ ವಾದ ಮಾಡು. ಇವನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಸರಿಯಾಗಿ ಕೊಡ್ತಾನೆ. ಅವರಿಬ್ಬರಿಗೂ ಮಾತುಕತೆ ಶುರು ಆಗತ್ತೆ. ಯಾರಿಗೆ? ಬಂದಿ ಮತ್ತೆ ಅಷ್ಟಾವಕ್ರನಿಗೆ. ಸೊಗಸಾದ ಭಾಗ ಅದು. ಎಷ್ಟು ಸೊಗಸು ಅಂದರೆ ಹೇಳಲಿಕ್ಕಿಲ್ಲ, ಅಷ್ಟು ಸೊಗಸು. ಸಂಖ್ಯಾ ಸಮರ ಅಲ್ಲಿ ನಡೆಯುತ್ತೆ, ಮಹಾಭಾರತದಲ್ಲಿ ಅದು ಬರುತ್ತೆ. ಆಮೇಲೆ ಅವನು ಬಂದಿಯನ್ನು ಸೋಲಿಸ್ತಾನೆ. ಸೋಲಿಸಿ ಆದ್ಮೇಲೆ ನಿನ್ನನ್ನು ಬಾವಿಗೆ ಇದು ಸಮುದ್ರಕ್ಕೆ ಹಾಕ್ತಾನೆ. ಬೇಡ ಬೇಡ, ನಿಮ್ಮ ಅಪ್ಪನನ್ನು ನಾನು ಕೊಂದಿಲ್ಲ, ಸಮುದ್ರಕ್ಕೆ ಹಾಕ್ಸಿದ್ದು ಅಂದರೆ ನಾನು ವರುಣನ ಮಗ ಬಂದಿ ಹೇಳೋದು. ಅವನೊಂದು ಯಾಗ ಮಾಡ್ತಾ ಇದ್ದ, ಆ ಯಾಗಕ್ಕೆ ಒಳ್ಳೆ ಬ್ರಾಹ್ಮಣರು ಬೇಕು ಅಂದಾಗ ನಾನು ಈ ರೀತಿ ಮಾಡ್ತಾ ಇದ್ದೆ. ನಿನ್ನನ್ನು ನಂಬಲಿಕ್ಕಾಗಲ್ಲ, ನೀನು ತಗೊಂಡೋಗಿ ಸಮುದ್ರಕ್ಕೆ ಹಾಕ್ಸೋದು ಅನ್ನುವಾಗ ಕಹೋಳ ಬರ್ತಾನೆ. ಆಮೇಲೆ ಮಗನನ್ನ ಗುರುತು ಹಿಡಿತಾನೆ. ಮಗ ನಮಸ್ಕಾರ ಮಾಡಿ ತಾಯಿ ಹತ್ರ ಕರ್ಕೊಂಡು ಹೋಗ್ತಾನೆ. ಅವನೇನ್ ಮಾಡ್ತಾನೆ, ಕಹೋಳ ಪ್ರೀತಿಯಿಂದ ನೋಡು ಅಲ್ಲೊಂದು ನದಿ ಹರಿತಾ ಇದೆ, ಅಲ್ಲಿ ಮುಳುಗು ಅಂತಾನೆ. ಮುಳುಗಿ ಎದ್ದಾಗ ಇವನು ಅಷ್ಟಾವಕ್ರ ಚೆನ್ನಾಗೋಗಿರ್ತಾನೆ. ಆ ನದಿಗೆ ಸಮಂಗ ಅಂತ ಹೆಸರು. ಅಂಗಗಳನ್ನು ಸಮವಾಗಿ ಮಾಡಿದೆ. ಆ ಕಹೋಳ ಅಷ್ಟಾವಕ್ರನಿಂದ ಯಾವ ರೀತಿ ಉದ್ಧಾರ ಆದನೋ, ಒಳ್ಳೆ ಮಗ ಇದ್ರೆ ಒಳ್ಳೆಯ ಲೋಕ. ಯಾಕೆಂದ್ರೆ ಅವನು ಮಾಡಿದ ಪುಣ್ಯಕ್ಕೆಲ್ಲ ಇವನು ಕಾರಣ ಆಗ್ತಾನೆ. ಯಾಕೆಂದ್ರೆ ಇವನು ಕೊಟ್ಟ ದೇಹದಿಂದಲೇ ಅವನು ಪುಣ್ಯ ಮಾಡಿರೋದು. ಹಾಗೆ ಒಳ್ಳೇದಾಗೋದು ಅಂದ್ರೆ, ಇವಾಗ ತಂದೆಯ ಆಸ್ತಿಯನ್ನು ತಗೊಳ್ತೇವೆ ಅಂದ್ರೆ ಆ ಆಸ್ತಿಯಲ್ಲಿರುವ ಸಮಸ್ಯೆಯೂ ನಮ್ದೇ ತಾನೆ. ಸಾವಿರಾರು ಎಕರೆ ಇರುತ್ತೆ ರಾಜನದ್ದು, ರಾಜನ್ ಮಗ ಅದನ್ನು ತಗೊಳ್ತಾನೆ. ಅದರಲ್ಲಿರುವ ಸುಖವೂ ಅವಂದೇ, ಲಿಟಿಗೇಟನ್ನು ಮೊದಲಾದವುಗಳು ಅವಂದೇ ಅಲ್ವಾ? ಹಾಗೆ ಈ ದೇಹವೂ ಅಷ್ಟೇ. ಈ ದೇಹ ಕೊಟ್ಟಾಗ ಒಳ್ಳೆಯದನ್ನ ಮಾಡಿಸಿದ್ರೆ ಒಳ್ಳೇದು ಆಗತ್ತೆ. ಯಾಕೆಂದ್ರೆ ಇವನು ಒಳ್ಳೇದಕ್ಕೆ ಅವನು ಕಾರಣ. ಇವನು ಕೆಟ್ಟದ್ದು ಮಾಡಿದ್ರೆ ಅವನಿಗೆ ಕೆಟ್ಟದಾಗತ್ತೆ, ಯಾಕೆಂದ್ರೆ ಇವನು ಕೆಟ್ಟದಕ್ಕೆ ಅವನು ಕಾರಣ. ಆದ್ದರಿಂದ ಹೀಗೆ ಆ ಕಹೋಳ ಅಷ್ಟಾವಕ್ರನಿಂದ ಉದ್ಧಾರ ಹೇಗಾದನೋ ಹಾಗೆ ನಾನು ಆದೆ ಅಂತ ದಶರಥ ಹೇಳುತ್ತಾನೆ. ಇದಾನೀಂ ಚ ವಿಜಾನಾಮಿ ಯಥಾ ಸೌಮ್ಯ ಸುರೇಶ್ವರೈಃ ಪದಾರ್ಥಂ ರಾವಣಸ್ಯೇಹ ವಿಹಿತಂ ಪುರುಷೋತ್ತಮಂ. ನಾನು ಇವಾಗ ತಿಳ್ಕೊಳ್ತಾ ಇದ್ದೇನೆ, ರಾವಣನ ಸಾವಿಗಾಗಿ ವೇಷ ಮರೆಸಿಕೊಂಡು ಬಂದ ನಾರಾಯಣ ಅಂತ ಈಗ ತಿಳ್ಕೊತಾ ಇದ್ದೇನೆ. ಸಿದ್ಧಾರ್ಥ ಖಲು ಕೌಸಲ್ಯ ಯಾತ್ವಾಂ ರಾಮಗೃಹಂಗತಂ ವನಾನ್ ನಿವೃತ್ತಂ ಸಂಹೃಷ್ಟ ದ್ರಕ್ಷತೆ ಶತ್ರುಸೂದನಂ. ಕೌಸಲ್ಯೆ ಎಂತಹ ಧನ್ಯಳು. ರಾಮ ಮನೆಗೆ ಬಂದಿದ್ದನ್ನು ಅವಳು ನೋಡ್ತಾಳೆ. ಸಿದ್ಧಾರ್ಥ ಕಲುತೆ ರಾಮ ನರಾಯೇತ್ವಾಂ ಪುರೀಂ ಗತಂ ರಾಜ್ಯೇ ಚೈವಾಭಿಷಿಕ್ತಂಚ ದ್ರಕ್ಷಂತೆ ವಸುಧಾಧಿಪಂ. ಎಲ್ಲ ಅಯೋಧ್ಯೆಯ ಪಟ್ಟಣದವರು ಧನ್ಯರೇ, ಯಾಕೆಂದ್ರೆ ನಿನ್ನ ರಾಜ್ಯಾಭಿಷೇಕವನ್ನು ನೋಡ್ತಾರೆ. ಅನುರಕ್ತೇನ ಬಲಿನಾ ಶುಚಿನಾ ಧರ್ಮಚಾರಿಣ ಇಚ್ಛೇಯಂ ತ್ವಾಮಹಂ ದ್ರಷ್ಟುಂ ಭರತೇನ ತಮಾಗತಂ. ನಾನು ಮೇಲ್ಗಡೆಯಿಂದಲೇ ಭರತನ ಜೊತೆಗೆ ನಿನ್ನ ಸಮಾಗಮವನ್ನು ನೋಡ್ತಾ ಇರ್ತೇನೆ. ಚತುರ್ದಶತಮಾ ಸೌಮ್ಯ ವನೇ ನಿರ್ಯಾತಿತಾಸ್ತ್ವಯ ವಸತಾ ಸೀತಯಾ ಸಾರ್ಧಂ ಮತ್ಪ್ರೀತ್ಯ ಲಕ್ಷ್ಮಣೇನ ಚ. ನನ್ನ ಮೇಲಿನ ಪ್ರೀತಿಯಿಂದ 14 ವರ್ಷಗಳ ಕಾಲ ಕಾಡಿನಲ್ಲಿ ಕಡು ಕಷ್ಟವನ್ನು ಅನುಭವಿಸಿದೆ. ನಿವೃತ್ತವನವಾಸೋಸಿ ಪ್ರತಿಜ್ಞಾಪೂರಿತಾತ್ವಯ ರಾವಣಂಚರಣೆ ಹತ್ವಾ ದೇವತಾ ಪರಿತೋಷಿತಾ. ವನವಾಸ ಕಳೆದಿದೆ, ಪ್ರತಿಜ್ಞೆಯನ್ನು ನೀನು ಪೂರೈಸಿದ್ದಿ, ರಾವಣನನ್ನು ಕೊಂದು ದೇವತೆಗಳಿಗೆ ಸಂತಸವನ್ನು ಕೊಟ್ಟಿದ್ದಿ. ಕೃತಂ ಕರ್ಮ ಯಶಶ್ಲಾಘ್ಯಂ ಪ್ರಾಪ್ತಂ ತೇ ಶತ್ರುಸೂದನ ಭ್ರಾತೃಭಿಃ ಸಹ ರಾಜ್ಯಸ್ಥೋ ದೀರ್ಘಮಾಯುರವಾಪ್ನುಹಿ. ಒಳ್ಳೆಯ ಕೆಲಸವನ್ನು ಮಾಡಿದ್ದಿ, ಒಳ್ಳೆಯ ಹೆಸರನ್ನು ಪಡೆಯುತ್ತಿ, ತಮ್ಮಂದಿರ ಜೊತೆಗೆ ರಾಜ್ಯದಲ್ಲಿ ಇದ್ದು ದೀರ್ಘಕಾಲ ಆಳು. ಇತಿ ಬ್ರುವಾಣಂ ರಾಜಾನಂ ರಾಮ ಪ್ರಾಂಜಲಿರಬ್ರವೀತ್ ಕುರು ಪ್ರಸಾದಂ ಧರ್ಮಜ್ಞ ಕೈಕೇಯ್ಯ ಭರತಸ್ಯ ಚ.
ಈ ರೀತಿಯಾಗಿ ದಶರಥ ನುಡಿಯುವಾಗ ರಾಮ ಕೈಗಳನ್ನು ಮುಗಿದು ಧರ್ಮಜ್ಞ ಕೈಕೇಯಿಗೂ ಭರತನಿಗೂ ನೀನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡ. ಸಪುತ್ರಾಂ ತ್ವಾಂ ತ್ಯಜಾಮೀತಿ ಯದುಕ್ತಾ ಕೈಕಯಿ ತ್ವಯಾ ಸಶಾಪ ಕೈಕಯೀಂ ಘೋರಃ ಸಪುತ್ರಾಂ ನ ಸ್ಪೃಶೇತ್ ಪ್ರಭೋ. ನಾನು ನಿನ್ನನ್ನು ಮಾನಸಿಕವಾಗಿ ತ್ಯಾಗ ಮಾಡಿದ್ದೇನೆ ಅಂತ ನೀವು ಅವತ್ತು ಸಿಟ್ಟಿನಲ್ಲಿ ಅವಳಿಗೆ ಹೇಳಿದ್ರಿ. ಆ ಶಾಪವನ್ನು ನೀವು ವಾಪಸ್ ತಗೊಳ್ಬೇಕು. ನೀವು ಮನಸ್ಸಿನಲ್ಲಿ ಸಿಟ್ಟು ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೇದಾಗೋದಿಲ್ಲ. ಆ ಸಿಟ್ಟು ಮಾಡಿಕೊಳ್ಬೇಡಿ ಅಂತ ಅವ್ರ ಪರವಾಗಿ ನಾನು ನಿಮ್ಮನ್ನು ಬೇಡ್ಕೋತೇನೆ. ತಥೇತಿ ಸಮಹಾರಾಜೋ ರಾಮ ಮುಕ್ತ್ವಾ ಕೃತಾಂಜಲಿಂ ಲಕ್ಷ್ಮಣಂಚ ಪರಿಶ್ವಜ್ಯ ಪುನರ್ವಾಕ್ಯಮುವಾಚ. ಆಯಿತು ಅಂದ ದಶರಥ, ಹಾಗೆ ಮಾಡ್ತೇನೆ, ನಾನು ಮನಸ್ಸಿನಲ್ಲಿ ಕಹಿ ಇಟ್ಕೊಳ್ಳೋಲ್ಲ. ಧರ್ಮಂ ಪ್ರಾಪ್ಸ್ಯಸಿ ಧರ್ಮಜ್ಞ ಯಶಶ್ಚ ವಿಪುಲಂ ಭುವಿ ರಾಮೇ ಪ್ರಸನ್ನೇ ಸ್ವರ್ಗಂಚ ಮಹಿಮಾನಂ ತಥೋತ್ತಮಂ. ಮಗು ಲಕ್ಷ್ಮಣ, ಒಳ್ಳೆಯ ಪುಣ್ಯವನ್ನು ಹೊಂದಿದ್ದಿ, ಲೋಕದಲ್ಲಿ ನಿನಗೆ ಕೀರ್ತಿ ಬರಲಿ. ರಾಮ ಒಲಿದ ಮೇಲೆ ಮಹಿಮೆಗಳೆಲ್ಲ ಸಹಜ, ಸ್ವರ್ಗ ಸಹಜ. ರಾಮಂ ಶುಶ್ರೂಷ ಭದ್ರಂತೆ, ರಾಮನನ್ನ ಸೇವೆ ಮಾಡು. ರಾಮ ಎಲ್ಲ ಲೋಕದಲ್ಲಿ ಹಿತವನ್ನುಂಟು ಮಾಡುವವ. ಏತೆ ಸೇಂದ್ರಾಸ್ತ್ರಯೋ ಲೋಕಾಃ ಸಿದ್ಧಾಶ್ಚ ಪರಮರಚಯಃ ಅಭಿವಾದ್ಯ ಮಹಾತ್ಮಾನಂ ಅರ್ಚಂತಿ ಪುರುಷೋತ್ತಮಂ. ಈ ಎಲ್ಲ ಇಂದ್ರಾದಿ ದೇವತೆಗಳು, ಮೂರು ಲೋಕದಲ್ಲಿರುವ ಸಜ್ಜನರು, ಸಿದ್ಧರು, ಋಷಿಗಳು ಎಲ್ಲರೂ ರಾಮನನ್ನ ನಮಸ್ಕರಿಸಿ ದೇವರನ್ನ, ಪುರುಷೋತ್ತಮನಾದ ರಾಮನನ್ನ ಪೂಜಿಸುತ್ತಾರೆ. ಏತತ್ತದುಕ್ತಮವ್ಯಕ್ತಮಕ್ಷರಂ ಬ್ರಹ್ಮ ಸಂಹಿತಂ ದೇವಾನಾಂ ಹೃದಯಂ ಸೌಮ್ಯ ಗುಹ್ಯಂ ರಾಮ ಪರಂತಪಃ. ಈ ರಾಮನೆಂಬ ತತ್ವ ಅವ್ಯಕ್ತ, ರಾಮನೆಂಬ ತತ್ವಕ್ಕೆ ನಾಶವಿಲ್ಲ. ಬ್ರಹ್ಮ ಸಂಹಿತಂ, ನಾರಾಯಣನಿಗೆ ಸಮ. ದೇವತೆಗಳ ಗುಟ್ಟು ಇವನ ಕೈಯಲ್ಲಿದೆ. ದೇವತೆಗಳೂ ಕೂಡ ಅರಿಯಲಾಗದ, ಭೇದಿಸಲಾಗದ ರಹಸ್ಯವಿದು. ಅವಾಪ್ತ ಧರ್ಮಾಚರಣಂ ಯಶಶ್ಚ ವಿಪುಲಂ ತ್ವಯ ಏನಂ ಶುಶ್ರೂಷತಾ ವ್ಯಗ್ರಂ ವೈದೇಹ್ಯಾ ಸಹ ಸೀತೆಯ. ಧರ್ಮಾಚರಣೆಯನ್ನು ನೀನು ಮಾಡಿದ್ದಿ, ಲೋಕದಲ್ಲಿ ಒಳ್ಳೆ ಕೀರ್ತಿಯನ್ನ ಪಡೆದಿದ್ದಿ. ಇದಕ್ಕೆಲ್ಲ ಕಾರಣ ರಾಮನನ್ನ ಕುರಿತಾದ ಶುಶ್ರೂಷೆ. ಇತ್ಯುಕ್ತ್ವಾ ಲಕ್ಷ್ಮಣಂ ರಾಜ ಸ್ನುಷಾಂ ಬದ್ಧಾಂಜಲಿಂ ಸ್ಥಿತಾಂ ಪುತ್ರೀತ್ಯಾಭಾಷ್ಯ ಮಧುರಂ ಶನೈರೇನಾಮುವಾಚ. ಇದಾದ ಮೇಲೆ ಲಕ್ಷ್ಮಣನಿಗೆ ನುಡಿದು ಸ್ನುಷಾಂ ಬದ್ಧಾಂಜಲಿಂ ಸ್ಥಿತಾಂ, ಕೈಗಳನ್ನು ಮುಗಿದು ನಿಂತ ಸೊಸೆಗೆ ಈ ರೀತಿ ಪುತ್ರಿ, ಮಗಳೇ ಅಂತ ಮಧುರವಾಗಿ ಹೇಳಿದ. ಕರ್ತವ್ಯೋ ನತು ವೈದೇಹಿ ಮನ್ಯುಸ್ತ್ಯಾಗಮಿಮಂ ಪ್ರತಿ ರಾಮೇಣೇದಂ ವಿಶುದ್ಧ್ಯರ್ಥಂ ಕೃತಂ ವೈ ತ್ವದ್ಧಿತೈಷಿಣ. ಸೀತೆ, ರಾಮ ನನ್ನನ್ನು ಉಗ್ರವಾಗಿ ನಿಂದಿಸಿದ, ಪರೀಕ್ಷೆ ಮಾಡಿದ ಅಂತ ಹೇಳಿ ಸಿಟ್ಟು ಮಾಡ್ಕೊಳ್ಬೇಡ. ನಾಳೆ ಜನ ಏನೋ ಅನ್ನಬಾರದು ಅನ್ನುವ ಕಾರಣಕ್ಕಾಗಿ ನಿನ್ನನ್ನು ಪರೀಕ್ಷೆ ಮಾಡಿದ. ಬೆಂಕಿಯ ಮೇಲೆ ಶಪಥ ಮಾಡಲಿಕ್ಕೆ ಹೇಳಿದ್ರೆ ನೀನು ಬೆಂಕಿಯ ಒಳಗಡೆಯೇ ಹಾದು ಬಂದೆ. ಸುದುಷ್ಕರಮಿದಂ ಪುತ್ರಿ ತವ ಚಾರಿತ್ರ ಲಕ್ಷಣಂ ಕೃತಂ ಯತ್ತೇನ್ಯ ನಾರೀಣಾಂ ಯಶೋಷಭಿ ಭವಿಷ್ಯತಿ. ಇದು ಯಾರೂ ಮಾಡಲಾಗದ್ದು. ನಿನ್ನ ಚರಿತ್ರೆ ಅಷ್ಟು ಶುದ್ಧ. ಬೆಂಕಿಯಲ್ಲಿ ಹೊಕ್ಕರೂ ಕೂಡ ಸುಡದ ದೇಹದವಳು ನೀನು. ನಿನಗೆ ರಕ್ಷಣೆಯಾಗಿದ್ದು ನಿನ್ನ ಚಾರಿತ್ರ್ಯ. ಇದು ಬೇರೆಯವರೆಲ್ಲರಿಗೂ ಕೂಡ ಬೆಂಚ್ ಮಾರ್ಕ್ ಆಗತ್ತೆ. ನತ್ವಂ ಕಾಮಂ ಸಮೇಧಾಯ ಸಮಾಧೇಯ ಭರ್ತೃ ಶುಶ್ರೂಷಣಂ ಪ್ರತಿ ಅವಶ್ಯಂತು ಮಯಾ ವಾಚ್ಯಂ ಏಷತೆ ದೈವತಂ ಪರಂ. ವಸ್ತುತಃ ನತ್ವಂ ಕಾಮಂ ಸಮಾಧೇಯ, ನಿನಗೆ ಹೇಳುವಂಥದ್ದು ಏನೂ ಇಲ್ಲ. ನಾವು ಹೇಳಿ ನಿನಗೆ ಗೊತ್ತಾಗಬೇಕೇ? ಯಾಕೆಂದ್ರೆ ಕೌಸಲ್ಯ ಹಿಂದೆ ಹೇಳಿದಾಗ ಸೀತೆ ಒಂದು ಮಾತು ಹೇಳಿದ್ದು, ಅತ್ತೆ ನೀವೇನು ಹೇಳಬೇಕಾಗಿಲ್ಲ, ನಮ್ಮ ತವರು ಮನೆಯಲ್ಲಿ ಒಳ್ಳೆ ಪಾಠ ಹೇಳಿ ಕಳಿಸಿಕೊಟ್ಟಿದ್ದಾರೆ. ಅವಳು ಗಂಡ ಬಡವಾದ ಅಂತ ಹೇಳಿ ಬಿಟ್ಬಿಡಬಾರ್ದು, ಆಯ್ತಾ? ಐಶ್ವರ್ಯ ಬಂದಾಗ ಗಂಡು ಮಕ್ಕಳಿಗೆ ಟೆಸ್ಟ್, ಹೆಂಡತಿಯನ್ನು ಎಷ್ಟು ಪ್ರೀತಿಸಿದ್ದಾನೆ ಅಂತ.
ಬಹಳ ಐಶ್ವರ್ಯ ಇದ್ದಾಗ ಗಂಡು ಮಕ್ಕಳಿಗೆ ಟೆಸ್ಟ್, ಬಡತನ ಇದ್ದಾಗ ಹೆಣ್ಣು ಮಕ್ಕಳಿಗೆ ಟೆಸ್ಟ್. ಇವಳು ಗಂಡನನ್ನು ಎಷ್ಟು ಪ್ರೀತಿಸಿದ್ದಾಳೆ ಅಂತ. ಅದರಿಂದಾಗಿ ಬಡತನ ಬಂದಿದೆ ರಾಮನಿಗೆ, ನಿನ್ನಂತಹ ಹೆಣ್ಣು ಮಕ್ಕಳು ಬೇರೆ ಕಡೆ ಹೋಗೋ ಯೋಚನೆ ಮಾಡಬಾರದು, ರಾಮನನ್ನು ಗಟ್ಟಿಯಾಗಿ ಆತುಕೊಂಡಿರಬೇಕು ಅಂತ ಉಪದೇಶ ಮಾಡಿಬಿಟ್ಲು ಕೌಸಲ್ಯ. ಆಗ ಅವಳು ಹೇಳಿದ್ಲು, ನೀವೇನು ಹೇಳೋ ಅಗತ್ಯ ಇಲ್ಲ, ನನಗೆ ನನ್ನ ತವರ ಮನೆಯಲ್ಲಿ ಸಾಕಷ್ಟು ಪಾಠ ಆಗಿದೆ, ಯಾವ ರೀತಿ ಗಂಡನ ಮನೆಯಲ್ಲಿ ಇರಬೇಕು, ಗಂಡನನ್ನು ಹೇಗೆ ಪ್ರೀತಿಯಿಂದ ಕಾಣಬೇಕು, ಎಲ್ಲಿ ನಿಷ್ಠೆ ಇರಬೇಕು ಅಂತ ಅಲ್ಲಿ ಆಗಿದೆ, ನೀವೇನು ಹೇಳಬೇಡಿ ಅಂತ ಹೇಳಿದ್ಲು. ಪ್ರಾಯ ಅದು ನೆನಪಾಯಿತು ಅಂತ ಕಾಣುತ್ತೆ ಅವನಿಗೆ. ನತ್ವಂ ಕಾಮಂ ಸಮಾಧೇಯ ಭರ್ತೃ ಶುಶ್ರೂಷಣಂ ಪ್ರತಿ. ಅಲ್ಲ, ನಿನಗೆ ಹೆಚ್ಚೇನು ಹೇಳಬೇಕಾಗಿಲ್ಲ, ಯಾಕೆಂದರೆ ಯು ಆರ್ ಟೆಸ್ಟೆಡ್ ನೌ. ಅವಾಗ ನೀನು ಹೇಳಿದೆ ಅಷ್ಟೇ ಅವತ್ತು, ನನಗೇನು ಹೇಳಬೇಡಿ ಅಂತ. ಈಗಂತೂ ಹೇಳಲೇಬಾರದು ಅಂತ ಗೊತ್ತಾಗೋಗಿದೆ. ಯಾಕೆಂದರೆ ಒಬ್ಬಳೇ 10 ತಿಂಗಳು 11 ತಿಂಗಳ ಕಾಲ ಶತ್ರುವಿನ ಮನೆಯಲ್ಲಿ ಇದ್ದು ಅವನ ಮನೆಯ ಊಟ ಮಾಡದೆ, ಸದಾಚಾರವೊಂದನ್ನು ಬಿಡದೆ, ಸಂಧ್ಯಾವಂದನೆ ಮೊದಲಾದವುಗಳನ್ನು ಮಾಡ್ತಾ, ಯಾವ ರೀತಿಯಾದ ಅಲಂಕಾರಗಳನ್ನು ಹಾಕಿಕೊಳ್ಳದೆ ನೀನಿದ್ದಿ. ಯಾವುದಕ್ಕೂ ಬಗ್ಗಲಿಲ್ಲ, ಜಗ್ಗಲಿಲ್ಲ. ನಿನಗೆ ಪ್ರತ್ಯೇಕ ಏನು ಉಪದೇಶ ಮಾಡೋದು, ಹೀಗಿರೋ ಹಾಗಿರೋ ಅಂತ. ಆದರೂ ಹೇಳದೆ. ಇತಿ ಪ್ರತಿ ಸಮಾದಿಶ್ಯ ಪುತ್ರೌ ಸೀತಾಂ ಚ ರಾಘವ ಇಂದ್ರಲೋಕಂ ವಿಮಾನೇನ ಯಯೌ ದಶರಥೋ ನೃಪಃ. ಈ ರೀತಿಯಾಗಿ ನುಡಿದು ವಿಮಾನದಿಂದ ಇಂದ್ರಲೋಕಕ್ಕೆ ಹೋದ. ವಿಮಾನಮಾಸ್ಥಾಯ ಮಹಾನುಭಾವ ಶ್ರಿಯಾಚ ಸಂಹೃಷ್ಟ ತನುರ್ನೃಪೋತ್ತಮಃ ಆಮಂತ್ರ್ಯ ಪುತ್ರೌ ತಃ ಸೀತಯಾ ಚ ಜಗಾಮದೇವ ಪ್ರವರಸ್ಯ ಲೋಕಂ. ವಿಮಾನವನ್ನು ಏರಿ ಮಕ್ಕಳಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ದಶರಥ ದೇವವರಸ್ಯ ಲೋಕಂ, ದೇವಪ್ರವರಸ್ಯ ಬ್ರಹ್ಮದೇವರ ಲೋಕಕ್ಕೆ ಹೋದ ಅನ್ನುವಲ್ಲಿಗೆ ಬ್ರಹ್ಮದೇವರು ಆಗಬಹುದು, ದೇವಪ್ರವರಸ್ಯ ಅಂದರೆ ಇಂದ್ರನೂ ಆಗಬಹುದು. ಅದರಿಂದ ಇಂದ್ರಲೋಕಕ್ಕೆ ಹೋದ ಅನ್ನುವಲ್ಲಿಗೆ 119ನೇ ಅಧ್ಯಾಯ. ಪ್ರತಿಪ್ರಯಾತೆ ಕಾಕುತ್ಸ್ಥೆ ಮಹೇಂದ್ರ ಪಾಕಚಾತನಃ ಅಬ್ರವೀತ್ ಪರಮ ಪ್ರೀತೋ ರಾಘವಂ ಪ್ರಾಂಜಲಿಂ ಸ್ಥಿತಂ. ಕಾಕುತ್ಸ್ಥ ಹೋದಾಗ ಇಂದ್ರ ಏನು ಮಾಡಿದ, ರಾಮಚಂದ್ರನಿಗೆ ನುಡಿದ, ಅಮೋಘಂ ದರ್ಶನಂ ರಾಮ ತವಾಸ್ಮಾಕಂ ನರರ್ಷಭಾ ಪ್ರೀತಿಯುಕ್ತಾಸ್ಮತೇನ ತ್ವಂ ಬ್ರೂಹಿಯನ್ ಮನಸೇಪ್ಸಿತಂ. ನಾವು ಈ ಒಂದು ಅಂಶ ನೆನಪಿಸ್ಕೊಳ್ತಾ ಇದ್ದೇನೆ. ಈಗ ನಾವು ಹೋದ ಬಾರಿ ರಾಮ ಸೀತೆಯನ್ನ ಆಡಿದ ಬಿರುನುಡಿಗಳು, ರಾವಣಾಂಕ ಪರಿಭ್ರಷ್ಟಾಂ ದೃಷ್ಟಾಂ ದುಷ್ಟೇನ ಚಕ್ಷುಷಾ ಕಥಂ ತ್ವಾಂ ಪುನರಾದದ್ಯಾಂ ಕುಲಂ ವ್ಯಪದಿಚನ್ ಮಹತ್. ಓ ಸೀತೆಯೇ, ರಾವಣನ ತೊಡೆಯಿಂದ ಜಾರಿ ಬಿದ್ದವಳನ್ನು, ಕೆಟ್ಟ ಕಣ್ಗಳಿಗೆ ಆಹಾರವಾದವಳನ್ನ ನಾನು ಹೆಂಗೆ ತಗೊಳ್ಳಿ ಅಂತ ಕೇಳಿದ. ಉಗ್ರವಾಗಿ ಮಾತನಾಡಿದ. ಅದನ್ನು ಕೇಳಿ ಏನಪ್ಪ ರಾಮನಿಗೆ ಈ ತರಹ ಅಂತ ಹೇಳಿ ಬಹಳ ಜನರಿಗನ್ಸಿದೆ. ಎಷ್ಟೊಂದು ಜನ ಅಲ್ಲಿಯೇ ನಿಂತು ಹೋಗಿದ್ದಾರೆ. ಇವನ್ ಕನ್ನಡದ ಒಬ್ಬ ದೊಡ್ಡ ಇವರು ಲೇಖಕರು, ದೇವರು ಅನ್ನುವ ಪುಸ್ತಕವನ್ನು ಬರೆದವರು ಎನ್ ಮೂರ್ತಿರಾವ್. ಅವ್ರ ಪೂರ್ತಿ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹಮೂರ್ತಿರಾವ್ ಅಂತ. ಎನ್ ಮೂರ್ತಿರಾವ್ ಅವರು ಸೀತಾಪರಿತ್ಯಾಗ ಅಂತ ಹೇಳಿ ಒಂದು ಸಣ್ಣ ಹೊತ್ತಿಗೆಯನ್ನೇ ಬರೆದಿದ್ದಾರೆ. ಅದರಲ್ಲಿ ಸೀತಾಪರಿತ್ಯಾಗ ಭವಭೂತಿಯಲ್ಲೇನು, ಸೀತಾಪರಿತ್ಯಾಗ ಪೂರ್ವಸೂರಿಗಳೊಡನೆ ಅಂತ ಆ ಪುಸ್ತಕದ ಹೆಸರು. ಬೇರೆ ಬೇರೆ ತರಹ ವಿಮರ್ಶೆ ಮಾಡಿ ಯಾರ್ದು ನನಗೆ ಸಮಾಧಾನ ಆಗಿಲ್ಲ ಅಂತ ನಿರೂಪಣೆ ಮಾಡಿದ್ದಾರೆ. ಆ ಕಾಲದಲ್ಲಿ ಸೀತೆಯೇ ಏನು ಅಂದ್ಕೊಳ್ಳಿಲ್ಲ, ನೀವ್ಯಾಕೇನಾದರೂ ಅಂದ್ಕೋಬೇಕು? ಅಂದ್ಕೊಳ್ಬೇಕಾದದ್ದು ಸೀತೆ. ಸೀತೆಯೇ ಏನು ಅಂದ್ಕೊಳ್ಳಿಲ್ಲ, 2 ಬಾರಿ ಬಿಟ್ಟಾಗಲೂ ಏನು ಅಂದುಕೊಳ್ಳಿಲ್ಲ. ಸೀತೆಗೇನು ಧೈರ್ಯ ಇಲ್ಲ ಅಂತಲ್ಲ, ಅವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಗಂಡನನ್ನು ಅನ್ನಬಾರದಿತ್ತು ಅಂತೇನಲ್ಲ.
ದ್ರೌಪದಿಯೇ ಹೇಳಿಲ್ವೇ, ಯುಧಿಷ್ಠಿರನತೆ ಪ್ರಜ್ಞಾ ಸಮ್ಯಗಸ್ತೀತಿ ಮೇ ಮತಿ. ಓ ಯುಧಿಷ್ಠಿರನೇ, ನೋಡಿ ಹೆಸರು ಕರಿತಾ ಇದ್ದಾಳೆ, ಓ ಯುಧಿಷ್ಠಿರನೇ ನಿನ್ನ ಬುದ್ಧಿ ಸರಿ ಇಲ್ಲ ಅಂತ ಅನ್ಕೋತಾ ಇದ್ದೀನಿ ನಾನು ಅಂತಲ್ಲ ಅವಳು. ಪತಿವ್ರತೆ ಅಂತಂದ ಕೂಡಲೇ ಗಂಡನ ತಪ್ಪನ್ನು ಒಪ್ಪಿಕೊಳ್ಳುವುದು ಅಂತ ಏನೂ ಅಲ್ಲ. ಗಂಡನ ತಪ್ಪನ್ನ ತಪ್ಪು ಅಂತ ಹೇಳೋದು, ಸರಿಯನ್ನ ಸರಿ ಅಂತ ಹೇಳೋದು. ಏಕೆಂದ್ರೆ ಹಿಂದೆ ದಶರಥ ಸೀತೆ ಹಾಗೂ ರಾಮರ ಜಗಳವನ್ನು ಹೇಳಿದ್ದಾರೆ, ವನಪರ್ವದಲ್ಲಿ ಹೇಳಲಿಲ್ವೇ? ಅದಾಗಿ ಅವಳು ಮೆಚ್ಕೊಂಡಿದ್ದಾಳೆ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ವಿಮರ್ಶೆ ಮಾಡುವ ಶಕ್ತಿ ಇದ್ದು ಒಪ್ಕೊಂಡಿದ್ದಾಳೆ ಅಂತ ಅರ್ಥ. ಈ ಫೆಮಿನಿಸ್ಟ್ಗಳು ಇವರೆಲ್ಲ ಅಲ್ಲಿ ಮಾತ್ರ ನೋಡಿ, ಎಲ್ಲಿ ಆ ಭಾಗವನ್ನು ಮಾತ್ರ ನೋಡಿ. ನಾನು ಹೋದ ಬಾರಿ ನಿಮಗೆ ಹೇಳಿದ್ದೆ, ನಾನು ತಿರುಪತಿ ಯೂನಿವರ್ಸಿಟಿಯಲ್ಲಿ ಕೆಲಸದಲ್ಲಿ ಇರುವಾಗ ಒಬ್ಬ ಸಂಸ್ಕೃತ ವಿದುಷಿ NLP ಕೆಲಸ ಮಾಡ್ತಾ ಇದ್ಲು, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸ್ ಅಂತ, ಟ್ರಾನ್ಸ್ಲೇಷನ್ ಸಾಫ್ಟ್ವೇರಲ್ಲಿ ನನ್ನ ಕಲೀಗವಳು. ಅವಳು ಉಗ್ರವಾಗಿ ರಾಮನನ್ನ ಬೈದಿದ್ಲು, ಅವನೊಬ್ಬ ದೊಡ್ಡ ಸೈಕೋ ಅಂತ. ಆದರೆ ಅವಳು ನೋಡಿದ್ದು ಅಷ್ಟು ಭಾಗ ಮಾತ್ರ. ಸಂಸ್ಕೃತದ ಬೇರೆ ಭಾಗಗಳಲ್ಲಿ ಅವಳಿದ್ಲು, ವ್ಯಾಕರಣದ ಬಗ್ಗೆ ಹೆಚ್ಚು ಗಮನ. ವಾಲ್ಮೀಕಿ ರಾಮಾಯಣದ ಅಷ್ಟು ಭಾಗವನ್ನು ಮಾತ್ರ ಅವಳು ಓದಿ, ರಾಮ ದೊಡ್ಡ ಸೈಕೋ, ಹೀಗಾಗಿ ನಾನು ಪೂಜೆ ಮಾಡೋದಿಲ್ಲ ರಾಮನನ್ನ ಅಂತ ಹೇಳ್ತಾ ಇದ್ಲು. ಇನ್ನೂ ತಮಾಷೆ ಅಂದ್ರೆ ಅವಳು ಮುಸ್ಲಿಂ, ಅವಳು ಇನ್ನೂ ಉಗ್ರವಾಗಿ ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ರು. ಆದರೆ ನೀವು ಇಡೀ ಪ್ರಕರಣವನ್ನು ನೋಡಿದರೆ ಸೀತೆಯೇ ಏನೋ ಅಂದುಕೊಳ್ಳಿಲ್ಲ. ಮತ್ತೆ ಇವತ್ತಿಗೂ ಅಮೆರಿಕ ಇರಬಹುದು, ಭಾರತ ಇರಬಹುದು, ನಾವು ಹೇಗಿರ್ತೀವೋ ನಮ್ಮನ್ನ ಕೇಳಬೇಡಿ, ನಮ್ಮ ರಾಜ ನೆಟ್ಟಿಗಿರ್ಬೇಕು ಅಂತೆಲ್ಲ ಬಯಸ್ತಾರೆ. ಜನರ ಮೆಂಟಾಲಿಟಿಯೇ ಹಾಗೆ. ನೀವು ಆಟೋದವನನ್ನು ಕೇಳಿ, ಮೆಜೆಸ್ಟಿಕ್ಕಿನಿಂದ ಕತ್ರಗುಪ್ಪೆಗೆ 300 ರೂಪಾಯಿ ಅಂತಾನೆ. ನಮ್ದು ತಪ್ಪಿಲ್ಲ ರೇ, ರಾಜಕಾರಣಿಗಳ ತಪ್ಪು, ಅವರು ದುಡ್ಡು ಹೊಡಿಬಾರ್ದು, ನಾನು ಹೊಡಿಬೋದು. ಅಂದ್ರೆ ರಾಜರ ಮೇಲೆ ಎಷ್ಟು ಒತ್ತಡ ಇರುತ್ತೆ, ರಾಜನ ಮೇಲೆ ಎಷ್ಟು ಒತ್ತಡ ಇರುತ್ತೆ. ಆ ಎಲ್ಲ ಒತ್ತಡಗಳನ್ನ ಅವನು ನಿಭಾಯಿಸಬೇಕು. ತನ್ನ ಒಂದು ತಪ್ಪು ನಡೆ ಬೇರೆಯವರ ತಪ್ಪು ನಡೆಗೆ ಕಾರಣ ಆಗಬಾರದು. ಆ ತರಹದ ಒತ್ತಡ ಯಾರಿಗಾರಿದ್ರೆ ಅವರು ರಾಮನನ್ನ ಟೀಕಿಸೋದ್ರಲ್ಲಿ ಅರ್ಥ ಇದೆ. ಅದು ಯಾವುದೂ ಇಲ್ಲ ನಮಗೆ. ಆ ಕಾಲದ ದೊಡ್ಡ ದೊಡ್ಡ ಹೊಣೆಗಳೇ ಇಲ್ಲ, ಪದವಿಗಳಿಲ್ಲ. ನಾವು ಹೆಂಗೆ ಒಂದು ತೀರ್ಮಾನ ಮಾಡೋದು? ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೀವಿ ನಾವು. ಒಂದು ರೈಲ್ವೆ ಆಕ್ಸಿಡೆಂಟ್ ಆದರೆ, ಒಂದು ವಿಮಾನ ಇದಾಯಿತು ಅಂದ್ರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೀವಿ ಅಲ್ಲ. ಇಡೀ ಇವನ ಒಂದು ಹೆಣ್ಣಿನ ಜೊತೆ, ಹೆಂಡತಿಯ ಜೊತೆ ಯಾವ ರೀತಿ ನಡೆದ ಅಂತನ್ನೋದು, ಅಯೋಧ್ಯೆಯವರಿಗೆ ಆಹಾರ ಆಗಬಾರದು, ತಪ್ಪು ನಡಕ್ಕೆ ಕಾರಣ ಆಗಬಾರದು ಅಂದ್ರೆ ಅವನ ಹೊಣೆ ಎಷ್ಟಿರಬೇಡ. ಅದನ್ನೆಲ್ಲ ಯೋಚನೆ ಮಾಡಲ್ಲ. ನಮಗೆ ಬೈಬೇಕು ಅನ್ಸಿದ್ದು ಬೈದಿದ್ದು ಅಷ್ಟೆ. ಹಾಗಿರತ್ತೆ. ಯಾಕೆ ಹೇಳಿದ್ದು ಅಂತಂದ್ರೆ, ಅವನು ಅದೇ ಇದೆಲ್ಲ ಹಿಂದಿನದ್ದು ನೆನಪಾಯ್ತು. ಅವನು ಸೀತೆಗೆ ಮೊದಲಾದವರಿಗೆ ಹೇಳಿ ಹೋದ. ಸೀತೆ ಆರಾಮವಾಗಿ ಅವನ ಜೊತೆಗಿದ್ಲು. ಇದನ್ನ ಪಂಡಿತಾಚಾರ್ಯರು ಬಹಳ ಸೊಗಸಾಗಿ ವನ್ಹಿ ಪ್ರವೇಶಾಧಿಗತಾತ್ಮ ಶುದ್ಧ ವಿರಾಜಿತಂ ಕಾಂಚನಮಾಲಯೇವಾ ಅಂತಾರೆ. ಕಿಟ್ಟ ಹಿಡಿದ ಬಂಗಾರವನ್ನ ಪುಟಕ್ಕಿಟ್ಟು ಬೆಂಕಿಗೆ ಹಿಡಿದು ಶುದ್ಧ ಮಾಡಿಕೊಂಡು ಧರಿಸಿಕೊಳ್ಳುವ ಹಾಗೆ ಸೀತೆಯನ್ನ ತನಗೆ ಅಲಂಕಾರವೋ ಎಂಬಂತೆ ಕರೆತಂದ ಅಂತ ಪಂಡಿತಾಚಾರ್ಯರು ಹೇಳಿದ್ದಾರೆ. ಬಂಗಾರ ಬೆಂಕಿಯಲ್ಲಿ ಬೀಳಬಾರದು. ಅಯ್ಯೋ ಬಂಗಾರ ಅಲ್ವಾ, ನೋವಾಗತ್ತೆ ಅಂದ್ರೆ ಆ ಬೆಂಕಿ ಬಂಗಾರವನ್ನು ಇನ್ನಷ್ಟು ಹೊಳೆಯುವ ಹಾಗೆ ಮಾಡುತ್ತೆ. ಹಾಗೆ ಇದು ಪ್ರತಿಪ್ ಅಮೋಘಂ ದರ್ಶನಂ ರಾಮ. ನೋಡು, ನಿನ್ನನ್ನು ನೋಡಿದ್ದು ನಮಗೆ ಬಹಳ ಸಂತೋಷ ಆಗಿದೆ.
ಏನ್ ಬೇಕು ಕೇಳು ಅಂದ. ಯದಿ ಪ್ರೀತಿ ಸಮುತ್ಪನ್ನ ಮಯಿತೆ ವಿಬುಧೇಶ್ವರ ವಕ್ಷ್ಯಾಮಿ ಕುರುಮೇ ಸತ್ಯಂ ವಚನಂ ವದತಾಂ ವರ. ಓಹ್, ಏನ್ ಬೇಕು ಅಂತ ಕೇಳ್ತಾ ಇದೆಯಲ್ವ ಇಂದ್ರ? ನನ್ನ ಮೇಲೆ ನಿಜವಾಗಿಯೂ ಪ್ರೀತಿ ಇದ್ರೆ ಮಮ ಹೇತೋ ಪರಾಕ್ರಾಂತ ಹೇ ಗತಾಯ ಮತಾದನಂ ತೇ ಸರ್ವೇ ಜೀವಿತಂ ಪ್ರಾಪ್ಯ ಸಮುತ್ತಿಷ್ಠಂತು ವಾನರಾಹ. ನನಗಾಗಿ ಯಾರ್ಯಾರು ಸತ್ತಿದ್ದಾರೆ ಕಪಿಗಳು ಸಂಜೀವನವನ್ನು ತಂದ ಮೇಲೆ, ಸಂಜೀವಿನಿ ಪರ್ವತವನ್ನು ತಂದ ಮೇಲೆ ಯಾರ್ಯಾರೆಲ್ಲ ಸತ್ತಿದ್ದಾರಲ್ಲ ಅವರೆಲ್ಲರೂ ಮತ್ತೆ ಏಳುವಂತಾಗಲಿ. ಎದ್ರು. ಒಬ್ಬರು ಸಾಯಲಿಲ್ಲ. ಕಪಿಗಳು ಅಷ್ಟೂ ಜನರನ್ನು ಕರ್ಕೊಂಡೋಗಿ ಅಷ್ಟೂ ಜನರನ್ನ ಕರ್ಕೊಂಡು ಬಂದದ್ದು. ಇದು ರಾಮನ ಒಂದು ಸ್ಟೈಲ್. ಮತ್ಪ್ರಿಯೇಶ್ವಭಿರಕ್ತಾಶ್ಚ ನ ಮೃತ್ಯುಂ ಗಣಯಂತಿ ಚ ತತ್ಪ್ರಸಾದ ಸಮೇಯುಸ್ಥೆ ವರಮೇತಂ ಅಹಂ ಋಣೇ. ಇದನ್ನೇ ನಾನು ಕೇಳುತ್ತೇನೆ. ಸರಿ, ಹುಟ್ಟಿದ್ರು, ರೋಗ ಇತ್ತು, ಗಾಯ ಇತ್ತು, ಆ ತರಹ ಎಲ್ಲ ಬೇಡ. ಪೂರ್ಣವಾಗಿ ಮೊದಲು ಹೇಗಿದ್ರು ನೀರುಜೋ ನಿರ್ವ್ರಣಾಶ್ಚೈವ ಸಂಪನ್ನ ಬಲ ಪೌರುಚಾನ್. ರೋಗ ಇರಬಾರದು, ಗಾಯ ಇರಬಾರದು, ಆ ತರಹ ನೋಡಬೇಕು. ಅಕಾಲೇ ಚಾಪಿ ಪುಷ್ಪಾಣಿ ಮೂಲಾನಿ ಚ ಫಲಾನಿ ಚ ನದ್ಯಶ್ಚ ವಿಮಲಾಸ್ತತ್ರ ತಿಷ್ಠೇಯುರ್ ಯತ್ರ ತೇವರಾ. ಇನ್ನೊಂದು ಕೊಡಬೇಕು ನೀನು. ಆ ಕಪಿಗಳು ಎಲ್ಲಿರ್ತಾರೋ ಅವರು ಬಯಸಿದ ಹಣ್ಣು ಸಿಗಬೇಕು, ಬಯಸಿದ ಹೂವು ಸಿಗಬೇಕು, ಆ ಕಾಲ ಅಲ್ಲದೆ ಹೋದರೂ ಸಿಗಬೇಕು, ಸಹಜವಾಗಿ ಸಿಗಬೇಕು, ಅದು ಬೇರೆ. ಇವಾಗ ಮಾವಿನ ಹಣ್ಣು ಸಿಗತ್ತೆ, ಸ್ಟೋರೇಜ್ ಮಾಡಿಟ್ಟಿರ್ತಾರೆ, ಹಾಗಲ್ಲ, ಸಹಜವಾಗಿ ಗಿಡದಿಂದಲೇ ಸಿಗಬೇಕು ಅವ್ರಿಗೆ. ಶ್ರುತ್ವಾತು ವಚನಂ ತಶ್ಚ ರಾಘವಶ್ಚ ಮಹಾತ್ಮನಃ ಮಹೇಂದ್ರ ಪ್ರತ್ಯುವಾಚೇದಂ ವಚನಂ ಪ್ರೀತಿ ಸಂಯುತಂ. ಈ ಮಾತನ್ನ ಕೇಳಿ ಮಹೇಂದ್ರ ನುಡಿದ, ಮಹಾನಯಂ ವರಸ್ತಾತ. ನೀನು ಒಳ್ಳೆಯ ವರವನ್ನ ಕೇಳಿದ್ದಿ ರಘುತ್ತಮನೇ. ನಾನು ಯಾವತ್ತೂ ವರವನ್ನ ಕೇಳಿ ಎರಡು ನುಡಿದಿಲ್ಲ. ದುರ್ಮಯಾನೋಕ್ತ ಪೂರ್ವಂಚ. ಎರಡು ಅನ್ನೋದು ದ್ರೋಹ, ಸುಳ್ಳು ಅನ್ನುವ ಅರ್ಥವನ್ನೇ ಕೊಟ್ಟಿದೆ. ದ್ವಿತೀಯೋ ನ ಸ್ಯಾತ್ ಅನ್ಯೋತಾವಸ್ತಿ ಅಂತ ಯಾರು ಅಂದುಕೊಳ್ಳೋದಿಲ್ಲ. ಅವರಿಗೆ ದೇವರು ಪ್ರೀತನಾಗ್ತಾನೆ ಅಂತ. ಇದಕ್ಕೆ ಮೇಲ್ನೋಟಕ್ಕೆ ಏನು ಅರ್ಥ ಮಾಡಿದ್ರು ಗೊತ್ತಾ? ದ್ವಿತೀಯ ಇಲ್ಲ, ಬೇರೆಯವರಲ್ಲ ಅಂತ ಅಂದ್ಕೊಂಡವ್ರನ್ನ ದೇವರು ಪ್ರೀತಿಸ್ತಾನೆ ಅಂದ್ರು. ಬೇರೆಯವರಲ್ಲ ಅಂತ ಅನ್ಕೊಂಡ್ರು ಅಂದ್ರೆ ಅಭೇದ ಅಂತ ಅರ್ಥ ಮಾಡಿ, ತನ್ನನ್ನ ಅಂತ ಯಾರು ಅನ್ಕೊಂಡಿದ್ದಾರೆ ಅವ್ರನ್ನೇ ಅವ್ರು ಪ್ರೀತಿಸ್ತಾನೆ ಅಂದ್ರೆ ತನ್ನನ್ನೇ ತಾನು ಪ್ರೀತಿಸ್ತಾನೆ ಅಂತ ಹೇಳಿದಾಗ ಆಯ್ತು. ಅಲ್ಲಿ ದ್ವಿಹಿ ಅಂತಂದ್ರೆ ಎರಡು, ಎರಡನೆಯದ್ದು ಬೇರೆ ಅಂತ ಹೇಳಿದರೆ ಎದುರು ಅಂತಾನೆ ಅರ್ಥ. ಎರಡು ಬಗೆಯ ಬೇಡ ಅಂದ್ರೆ ದ್ರೋಹ ಬಗೆ ಬೇಡ ಅಂತ ಅರ್ಥ. ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ, ದ್ರೋಹ ಬಗೆ ಬೇಡ ಅಂತ ಅರ್ಥ. ಯಾರೋ ಒಬ್ಬ ಕಳ್ಳ ಇದ್ದಂತ, ಅವನು ಉಪ್ಪೇ ತಿಂತಾ ಇರಲಿಲ್ಲ. ಈ ಮನೆಯಲ್ಲಿ ಕಳ್ತನ ಮಾಡ್ಬೋದು, ಯಾಕೆಂದ್ರೆ ಉಪ್ಪು ತಿಂದಿಲ್ವಲ್ಲ ಅಂತ. ಅಲ್ಲಿ ಉಪ್ಪು ಅಂದ್ರೆ ಇಡೀ ಅನ್ನ, ಅದು ಉಪ್ಪು ಅಂದ್ರೆ ಕೇವಲ ಉಪ್ಪಲ್ಲ. ಅದರಿಂದಾಗಿ ದ್ವಿಹಿ ಅಂತಂದ್ರೆ ಎರಡು ಬಗೆಯೋದು ಅಂತ ದ್ರೋಹ ಬಗೆಯೋದು. ಅದರಿಂದಾಗಿ ದುರ್ಮಯಾನೋಕ್ತ ಪೂರ್ವಂಚ, ನಾನು ಎರಡು ಬಗೆಯಲ್ಲಿಲ್ಲ, ಎರಡು ಹೇಳುವುದಿಲ್ಲ ಅಂದ್ರೆ ಹೀಗರ್ಥ. ನಮ್ಮನ್ನೇನು ಬೇರೆಯವರು ಅಂತ ಅನ್ಕೊಂಡಿದ್ಯಾ ಅಂದ್ರೆ ಬೇರೆಯವರಲ್ವಾ, ನೋಡಿ ನನ್ನ ದೇಹಕ್ಕಿಂತ ನಿಮ್ಮ ದೇಹ ಭಿನ್ನ, ನನ್ನ ಎತ್ತರ ಬೇರೆ, ನಿಮ್ಮ ಎತ್ತರ ಬೇರೆ, ನನಗೆ ಇಷ್ಟವಾದ ಫುಡ್ ಬೇರೆ, ನಿಮಗೆ ಇಷ್ಟ, ಹಾಗಲ್ಲ. ಮಾನಸಿಕವಾಗಿ ಪ್ರೀತಿ ಅಂತ ಅಷ್ಟೇ ಅರ್ಥ. ಬೇರೆಯವರು ಅಂತ ಅನ್ಕೊಳ್ಬೇಡ ನಮ್ಮನ್ನ ಅಂದ್ರೆ ಅಭಿನ್ನ ಅಂತ ಅರ್ಥ, ಅಭಿನ್ನ ಅಂತ ಅನ್ಕೋ ಅಂತ ಅರ್ಥವೇ? ಅಲ್ಲಿ ಹೇಗೆ ಹಾಗೆ. ಬೇರೆಯವರು ಅಂತಂದ್ರೆ ತಟಸ್ಥರು, ಶತ್ರುಗಳು, ಹೀಗೆ. ಅಂದಾಗಿ ದೇವರನ್ನ ಅನ್ಯ ಅಂತ ಅಂದ್ಕೊಳ್ಬಾರ್ದು ಅಂದ್ರೆ ಶತ್ರು ಅಂತ ಅನ್ಕೊಳ್ಬಾರ್ದು, ಎದುರಿನವ ಅಂತ ಅನ್ಕೊಳ್ಬಾರ್ದು, ಸಹಜವಾದ ಅರ್ಥ. ಅಲ್ಲಿ ಏನ್ ಸಮಸ್ಯೆ ಇದೆ? ಆಚಾರ್ಯರು ಆ ಅರ್ಥ ಬರೆದ್ರು ನೋಡಿ. ಇಲ್ಲೂ ಅದೇ ಇದೆ ಅರ್ಥ. ದುರ್ಮಯಾನೋಕ್ತ ಪೂರ್ವಂಚ ತಸ್ಮಾದೇತದ್ ಭವಿಷ್ಯತಿ. ನಾನು ಎರಡು ಹೇಳಿಲ್ಲ ಅಂದ್ರೆ ಸುಳ್ಳು ಹೇಳಲಿಲ್ಲ ಅಂತ ಅರ್ಥ. ನನ್ನ ಮಾತು ಯಾವತ್ತೂ ಸತ್ಯವಾಗತ್ತೆ. ಅದರಿಂದಾಗಿ ಸಮುತ್ತಿಷ್ಠಂತೆ ತರವೇ ಹತಾಯೇ ಯುಧಿರಾಕ್ಷಸೈ
ವೃಕ್ಷಾಶ್ಚತಃ ಗೋಪುಚ್ಛೈ ನಿಕೃತ್ತಾನನ ಬಾಹವ. ಎಲ್ಲರೂ ಎದ್ದು ನಿಲ್ಲಲ್ಲಿ, ಯಾವುದೇ ರೋಗವಿರದಿರಲಿ, ಗಾಯವಿರದಿರಲಿ, ಪೂರ್ಣ ಶಕ್ತಿ ಇರಲಿ. ಸುಪ್ತಾ ನಿದ್ರಾಕ್ಷಯೇ ಯಥಾ, ಸುಪ್ತಾ ನಿದ್ರಾಕ್ಷಯೇ ಯಥಾ, ಮಲಗಿದವರು ನಿದ್ರೆ ಮುಗಿದ ಮೇಲೆ ಎದ್ರೆ ಹೇಗೋ ಹಾಗಿರಲಿ. ಅವರು ಬಯಸದ ಕಾಲದಲ್ಲಿಯೂ ಹೂವು ಹಣ್ಣು ಮೊದಲಾದವುಗಳು ಸಿಗಲಿ. ನದ್ಯಶ್ಚ ಸಲಿಲಾಯುತಾ, ಅವರು ನೋಡಿದರೆ ನದಿ ತುಂಬಲಿ, ಅವರು ನೋಡಿದರೆ ನದಿ ತುಂಬಲಿ. ಕಪಿಗಳಿಗೆ ಅಂತಹ ವರ. ಸೌರಣೈ ಪ್ರಥಮಂ ಗಾತ್ರೈ ಇದಾನೀಂ ನಿರ್ವ್ರಣೈ ಸಮೈ ತತಃ ಸಮುತ್ಥಿತಾತರವೇ ಸುಪ್ತ್ವೇವ ಹರಿಸತ್ತಮಾಹ. ಹಾಗೆ ಹೇಳಿದ ಕೂಡಲೇ ಎದ್ದು ನಿಂತರು. ವಸ್ತುತಃ ದೇವರದ್ದೇ ಅನುಗ್ರಹ. ಮೇಲುನೋಟಕ್ಕೆ ಇಂದ್ರನದ್ದು ತೋರಿದ್ದು. ಎಲ್ಲರೂ ಕಪಿಗಳು ಎದ್ದವರು ಆಶ್ಚರ್ಯ ಆಯ್ತಂತೆ. ಮೂರ್ಛೆ ತಪ್ಪಿ ಬೀಳುವಾಗ ಗಾಯ ಇತ್ತು ಮಾರಾಯ, ಆದ್ರೆ ಈಗಿಲ್ಲ ಅಂತ ಆಶ್ಚರ್ಯ ಆಯ್ತಂತವ್ರಿಗೆ. ಅಬ್ರುವನ್ ಪರಮ ಪ್ರೀತಾ ಸ್ತುತ್ವಾ ರಾಮಂ ತಲಕ್ಷ್ಮಣಂ ಗಚ್ಛಾಯೋಧ್ಯಾಮಿತೋ ಬ್ರಹ್ಮನ್ ವಿಸರ್ಜಯ ಚ ವಾನರಾನ್. ಆಮೇಲೆ ದೇವತೆಗಳೆಲ್ಲ ಸ್ತೋತ್ರ ಮಾಡಿ ಅಯೋಧ್ಯೆಗೆ ಹೋಗು, ಕಪಿಗಳನ್ನು ಬಿಡು. ಮೈಥಿಲೀಂ ಸಾಂತ್ವಯಸ್ತ್ವಯಿನಂ ಏನಾಂ ಅನುರಕ್ತಾಂ ಯಶಸ್ವಿನೀಂ ಭ್ರಾತರಂ ಭರತಂ ಪಶ್ಯ ತ್ವಚ್ಛೋಕಾದ್ವ್ರತಚಾರಿಣಂ. ಇನ್ನು ಕಪಿಗಳನ್ನು ಹೊರಡಿ ಅಂತ ಹೇಳು, ಪರ್ಸನಲ್ ಟೈಮ್ ಕಳಿಸು ಅವ್ರನ್ನ. ಇನ್ನು ಮೈಥಿಲೀಂ ಸಾಂತ್ವಯಸ್ವ ಏನಾಂ, ಸೀತೆಯನ್ನ ಸಮಾಧಾನ ಮಾಡು. ತಮ್ಮನಾದ ಭರತನನ್ನು ಕಾಣು. ಶತ್ರುಘ್ನಂಚ ಮಹಾತ್ಮಾನಂ ಮಾತೃ ಸರ್ವಾಪರಂತಪ ಅಭಿಷೇಚಯ ಚಾತ್ಮಾನಂ ಪೌರಾನ್ ಗತ್ವಾ ಪ್ರಹರ್ಷಯ. ಶತ್ರುಘ್ನನನ್ನ, ನಿನ್ನ ಎಲ್ಲ ತಾಯಂದಿರನ್ನ ಸಂತೈಸು. ಅಭಿಷೇಕಕ್ಕೆ ಈಡಾಗು, ಪ್ರಜೆಗಳಿಗೆ ಸಂತಸಗೊಳಿಸು. ಏವ ಮುಕ್ತ್ವಾ ಸಹಸ್ರಾಕ್ಷೋ ರಾಮಂ ಸೌಮಿತ್ರಿಣಾತಃ ವಿಮಾನೈ ಸೂರ್ಯತಂಕಾಚೈ ಯಯೌ ಹೃಷ್ಟಸುರೈ ಸಹ. ಈ ರೀತಿಯಾಗಿ ನುಡಿದು ವಿಮಾನದಿಂದ ಕೂಡಿಕೊಂಡು ಹೊರಟ ಇಂದ್ರ ಅಭಿವಾದ್ಯ ಚಕಾಕುತ್ಸ್ಥಃ ಸರ್ವಾನ್ ಸ್ಥಾನಸ್ಥಿರದಶೋತ್ತಮಾನ್ ಲಕ್ಷ್ಮಣೇನ ತಃ ಭ್ರಾತ್ರ ವಾಸಮಾಜ್ಞಾಪಯತ್ತದಾ. ಆಮೇಲೆ ಅವರಿಗೆ ನಮಸ್ಕಾರ ಮಾಡಿ ಬೀಳ್ಕೊಟ್ಟ ರಾಮ. ಆಮೇಲೆ ತನ್ನ ಕಡೆಗೆ ಎಲ್ಲರ ಕಡೆಗೆ ಗಮನ ಹರಿಸಿದ. ಆ ರಾತ್ರಿಯನ್ನು ಸಂತೋಷವಾಗಿ ಕಳೆದರು ಅನ್ನುವಲ್ಲಿಗೆ ಯುದ್ಧಕಾಂಡೆ 20+100 ಸರ್ಗ, 120ನೇ ಸರ್ಗ. ತಾಂ ರಾತ್ರಿಮುಚಿತಂ ರಾಮಂ ಸುಖೋದಿತಮರಿಂದಮಂ ಅಬ್ರವೀತ್ ಪ್ರಾಂಜಲಿರವಾಕ್ಯಂ ಜಯಂ ಪೃಷ್ಟ್ವಾ ವಿಭೀಷಣಃ. ಆ ರಾತ್ರಿಯೂ ಕಳೆದು ಹೋಯಿತು. ರಾವಣನ ಸಂಹಾರ ಆದ ದಿವಸದ ರಾತ್ರಿ ರಾಮ ಲಂಕೆಯಲ್ಲೇ ಇದ್ದಾನೆ. ಆ ರಾತ್ರಿ ಕಳೆದು ಬೆಳಗಾಯಿತು. ವಿಭೀಷಣ ಜಯ ರಾಮ ಅಂತ ಹೇಳಿದ. ಸ್ನಾನಾನಿ ಚಾಂಗರಾಗಾಣಿ ವಸ್ತ್ರಾಣ್ಯಾಭರಣಾನಿ ಚ ಚಂದನಾನಿ ಚ ಮಾಲ್ಯಾನಿ ದಿವ್ಯಾನಿ ವಿವಿಧಾನಿ ಚ. ಸ್ನಾನ ಮಾಡಬಹುದು. ಇದೋ ಅಂಗರಾಗ, ಗಂಧ, ಚೆನ್ನಾಗಿ ಗಂಧವನ್ನು ಪೂಸಿಕೊಳ್ಳಬಹುದು. ಇವತ್ತಿನ ಪರಿಭಾಷೆಯಲ್ಲಿ ಸೆಂಟ್. ವಸ್ತ್ರಾಣಿ ಆಭರಣಾನಿ ಚ, ಒಳ್ಳೆ ಬಟ್ಟೆ ಹಾಕಿಕೋ, ಆಭರಣಗಳನ್ನು ತೊಟ್ಟುಕೋ, ಒಳ್ಳೆಯ ಮಾಲೆಗಳು. ಅಲಂಕಾರ ವಿಧಶ್ಚೈತ ನಾರ್ಯ ಪದ್ಮ ನಿಭೇಕ್ಷಣಾ ಉಪಸ್ಥಿತಾಸ್ತ್ವಾಂ ವಿಧಿವತ್ ಸ್ನಾಪಯಿಷ್ಯಂತಿ ರಾಘವಾಂ. ಯಾವ ರೀತಿ ಅಲಂಕಾರ ಮಾಡಿದರೆ ಚಂದ ಅಂತ ಗೊತ್ತು, ಅಂತಹ ಹೆಣ್ಣು ಮಕ್ಕಳು ನಿನಗೆ ಸ್ನಾನ ಮಾಡಿಸಿ ಚೆನ್ನಾಗಿ, ಇವರೆಲ್ಲ ಬ್ಯೂಟಿಷಿಯನ್ಸ್, ಚೆನ್ನಾಗಿ ಅಲಂಕಾರ ಮಾಡ್ತಾರೆ ನಿನಗೆ. ಏವ ಮುಕ್ತಸ್ತು ಕಾಕುತ್ಸ್ಥಃ ಪ್ರತ್ಯುವಾಚ ವಿಭೀಷಣಂ ಹರೀನ್ ಸುಗ್ರೀವ ಮುಖ್ಯಾನ್ಸ್ತ್ವಂ ಸ್ನಾನೇನ ಉಪನಿಮಂತ್ರಯ. ಆಗ ವಿಭೀಷಣ ಹೇಳಿದನಂತೆ, ಇದೋ ಸುಗ್ರೀವ ಮೊದಲಾದ ಈ ಎಲ್ಲ ಕಪಿಗಳಿಗೆ ಸ್ನಾನದ ವ್ಯವಸ್ಥೆ ಆಗಬೇಕು. ಸ್ಟೀಮ್ ಬಾತು ಮತ್ತೊಂದರ ವ್ಯವಸ್ಥೆ ಅವ್ರಿಗಾಗಬೇಕು. ಸತು ತಾಮ್ಯತಿ ಧರ್ಮಾತ್ಮ
ಮಮ ಹೇತೋ ಸುಖೋಚಿತಃ ಸುಕುಮಾರೋ ಮಹಾಬಾಹು ಭರತ ಸತ್ಯ ಸಂಶ್ರಯ. ಆದರೆ ನನಗಾಗಿ ನೆವೆಯುವ ಜೀವ ಅಲ್ಲೊಂದಿದೆ, ಭರತ ಅಂತ ಅವನ ಹೆಸರು. ತಂ ವಿನಾ ಕೈಕೇಯಿ ಪುತ್ರಂ ಭರತಂ ಧರ್ಮಚಾರಿಣಂ ನಮೇ ಸ್ನಾನಂ ಬಹುಮತಂ ವಸ್ತ್ರಾಣ್ಯಾಭರಣಾನಿ ಚ. ಇನ್ನು ನಾನು ಅಲಂಕಾರ ಮಾಡಿಕೊಳ್ಳೋದಿದ್ರೆ ಭರತನ ಜೊತೆಗೆ. ಏತತ್ ಪಶ್ಯ ಯಥಾ ಕ್ಷಿಪ್ರಂ ಪ್ರತಿಗಚ್ಛಾಮ ತಾಂ ಪುರೀಂ ಅಯೋಧ್ಯಾಂ ಗಚ್ಚತೋ ಹೇಷಃ ಪಂಥಃ ಪರಮ ದುರ್ಗಮಃ. ಅದರಿಂದ ಬೇಗ ನಾವಲ್ಲಿ ಹೋಗಬೇಕಿದೆ. ಏವ ಮುಕ್ತಸ್ತು ಕಾಕುತ್ಸ್ಥಂ ಪ್ರತ್ಯುವಾಚ ವಿಭೀಷಣಃ ಅಹ್ನಾತ್ವಾಂ ಪ್ರಾಪಯಿಷ್ಯಾಮಿ ತಾಂ ಪುರೀಂ ಪಾರ್ಥಿವಾತ್ಮಜ. ಆಗ ವಿಭೀಷಣ ಹೇಳಿದ, ಯಾಕೆ ಚಿಂತೆ ಮಾಡ್ತೀ, ನಿನ್ನನ್ನು ಅರ್ಧ ದಿವಸದಲ್ಲಿ ಬಿಟ್ಟುಬಿಡ್ತೇನೆ. ಪುಷ್ಪಕ ಅಂತನ್ನುವ ವಿಮಾನವಿದೆ. ಮಮ ಭ್ರಾತು ಕುಬೇರಸ್ಯ ರಾವಣೇನ ಬಲೀಯತಾ ಹೃತಂ ನಿರ್ಜಿತ್ಯ ಸಂಗ್ರಾಮೇ ಕಾಮಗಂ ದಿವ್ಯಮುತ್ತಮಂ. ಅದ್ಭುತವಾದ ಒಂದು ಮುಗಿಲ ಗಾಡಿ, ಅದರ ಹೆಸರು ಪುಷ್ಪಕ ಅಂತ. ಅದು ನಿಜವಾಗಿ ಸೇರಿದ್ದು ಕುಬೇರನಿಗೆ. ಈ ಕುಬೇರ ಅಲ್ಲ, ಆ ಕುಬೇರ. ಅವನದನ್ನ ರಾವಣ ಕಿತ್ತಿಟ್ಟುಕೊಂಡಿದ್ದ. ಅದರಲ್ಲಿ ಹೋಗಬಹುದು. ತದರ್ಥಂ ಪಾಲಿತಂ ಛೇದಂ ತಿಷ್ಠತ್ಯತುಲ ವಿಕ್ರಮ. ನಿನಗಾಗಿ ಅದನ್ನು ನಾನು ಕೊಡ್ತಾ ಇದ್ದೇನೆ. ಆ ವಿಮಾನ ಇಲ್ಲಿದೆ, ಇದರಿಂದ ವೇಗವಾಗಿ ಅಯೋಧ್ಯೆಗೆ ಹೋಗ್ತ್ಯ. ಅಹಂ ತೇ ಯದ್ಯನುಗ್ರಾಹ್ಯೋ ಯದಿ ಸ್ಮರಸಿ ಮೇ ಗುಣಾನ್ ವಸತಾವಧಿಹ ಪ್ರಾಜ್ಞಃ ಯದ್ಯಸ್ತಿ ಮಯಿ ಸೌಹೃದಂ. ನನ್ನ ಮೇಲೆ ಅನುಗ್ರಹ ಮಾಡಬೇಕು ಅಂತ ಇದ್ರೆ, ನನ್ನಲ್ಲಿ ಏನಾದರೂ ಗುಣಗಳು ಕಂಡಿದ್ರೆ, ರಾಮ ಇಲ್ಲಿಯೇ ವಾಸ ಮಾಡು, ಲಕ್ಷ್ಮಣನ ಜೊತೆಗೆ, ವೈದೇಹಿಯ ಜೊತೆಗೆ. ಆಮೇಲೆ ನೀನು ಅಲ್ಲಿಗೆ ಹೋಗು, ನಾಳೆ ಹೋಗು. ನಾನು ಹೋಗಲ್ಲ, ಹೋಗಬೇಡ ಅಂತ ಹೇಳ್ತಾ ಇಲ್ಲ. ಪ್ರೀತಿಯುಕ್ತಸ್ಯ ವಿಹಿತಾಂ ಸಸೈನ್ಯಸ್ಥ ಸುಹೃದ್ಗಣ. ಪ್ರೀತಿಯಿಂದ ಮಾಡಿದ ಸತ್ಕಾರವನ್ನು ರಾಮನೇ ಸ್ವೀಕರಿಸು. ಸತ್ಕ್ರಿಯಾಂ ರಾಮಮೇ ತಾವತ್ ಗೃಹಾಣತ್ವಂ ಅಯೋಧ್ಯತಾಂ. ಪ್ರಣಯಾದ್ ಬಹುಮಾನಾಚ್ಚ ಸೌಹಾರ್ದೇನ ಚ ರಾಘವ ಪ್ರಸಾದಯಾಮಿ ಪ್ರೇಷ್ಯೋಹಂ ನಖಲ್ವಾಜ್ಞಾಪಯಾಮಿತೆ. ಇಲ್ಲಿಯೇ ಇದ್ದು ಹೋಗಬೇಕು ಅಂತ ಹೇಳಿ ಅಧಿಕಾರವಾಣಿಯಿಂದ ಹೇಳ್ತಾ ಇಲ್ಲ, ನಾನು ಗೌರವದಿಂದ ಹೇಳ್ತಾ ಇದ್ದೇನೆ. ಅದಕ್ಕೆ ವಿಭೀಷಣನಿಗೆ ಹೇಳಿದ, ನೀನು ನನ್ನನ್ನು ಪೂಜಿಸಿದ್ದಿ, ಚೆನ್ನಾಗಿ ಸತ್ಕರಿಸಿದ್ದಿ, ಒಳ್ಳೆಯ ಸ್ನೇಹವನ್ನು ತೋರಿಸಿದ್ದಿ. ಆದರೆ ನಿನ್ನ ಮಾತನ್ನು ನಾನು ಕೇಳಲಿಕ್ಕಾಗಲ್ಲ, ಇಲ್ಲಿ ವಾಸ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ನನ್ನ ಮನಸ್ಸೆಲ್ಲ ಭರತನಲ್ಲಿದೆ. ತಂತುಮೇ ಭ್ರಾತರಂ ದ್ರಷ್ಟುಂ ಭರತಂ ತ್ವರತೆ ಮನಃ. ನಾನು ಕಾಡಿನಲ್ಲಿ ಕುಳಿತಾಗ ಚಿತ್ರಕೂಟಕ್ಕೆ ಬಂದಿದ್ದ ಅವನು. ನನ್ನನ್ನು ಮರಳಿ ರಾಜ್ಯಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಕೇಳಲಿಲ್ಲ ನಾನು. ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ, ಗುಹ, ಆಮೇಲೆ ಆ ಎಲ್ಲ ಪೌರರು, ಜಾನಪದರು ಎಲ್ಲರನ್ನ ಸಂತಸಗೊಳಿಸಬೇಕಿದೆ. ಅನುಜಾನೀಹಿ ಮಾಂ ಸೌಮ್ಯ ಪೂಜಿತೋಸ್ಮಿ ವಿಭೀಷಣ. ನನಗೆ ಅನುಮತಿ ಕೊಡು, ಸಿಟ್ಟು ಮಾಡಿಕೊಳ್ಬೇಡ. ಮನ್ಯುರ್ನಖಲು ಕರ್ತವ್ಯ ಸಖೇತ್ವಾಂ ಚಾನುಮಾನಯೇ. ರಾಮನಿಗೆ ಒಂದು ದಿವಸ ಉಳಿಲಿಕ್ಕೇನಾಗಿತ್ತು ಅಂತ ಅಂದ್ಕೊಳ್ಬೇಡ. ನಿನ್ನ ವಿಮಾನವನ್ನ ತಗೊಂಡು ಬಾ. ಉಪಸ್ಥಾಪಯ ಮೇ ಶೀಘ್ರಂ ಕೃತಕಾರ್ಯಸ್ಯ ಮೇ ವಾಸಃ ಕಥಂ ಸ್ಯಾದಿಹ ಸಮ್ಮತಃ. ಕೆಲಸ ಮುಗಿದ್ಮೇಲೆ ಹೇಗಿರೋದು ಒಂದು ಕಡೆ, ಅದು ಬೇರೆ ಕಡೆ ಕೆಲಸ ಇದ್ದಾಗ ಜಾಗ ಖಾಲಿ ಮಾಡ್ತಾ ಇರಬೇಕು. ಏವ ಮುಕ್ತಸ್ತು ರಾಮೇಣ. ಈ ರೀತಿ ಹೇಳಿದಾಗ ವಿಮಾನವನ್ನ ಕರೆದ. ಆ ವಿಮಾನ ಅದೇ ಬಂತು. ತತಃ ಕಾಂಚನ ಚಿತ್ರಾಂಗಂ ವೈಡೂರ್ಯ ಮಣಿವೇದಿಕಂ ಕೂಟಾಗಾರೈ ಪರಿಕ್ಷಿಪ್ತಂ ಸರ್ವತೋ ರಜತ ಪ್ರಭಂ. ಬಂಗಾರದ ಅವಯವಗಳನ್ನು ಹೊಂದಿದೆ. ವೈಡೂರ್ಯದ ಮುತ್ತಿನಿಂದ ಕೂಡಿದ ಆ ವಿಮಾನದ ಮಧ್ಯದಲ್ಲಿ ಒಂದು ದೊಡ್ಡ ವೇದಿಕೆ ಇದೆ, ಜಗುಲಿ. ಅದ್ರ ಮೇಲೆ ಕೂತ್ಕೊಂಡು ರಾಜನಾದವನು ಆಜ್ಞೆ ಮಾಡಬಹುದು. ಕೂಟಾಗಾರೈಹಿ, ರಹಸ್ಯವಾದ ರೂಮ್ಗಳು ಬೇರೆ ಇದೆ.
ಪಾಂಡುರಾಭಿ ಪತಾಕಾಭಿ, ಬಿಳಿಯ ಪತಾಕೆಗಳು, ಧ್ವಜ ಇದೆ, ಎಲ್ಲ ರೀತಿಯ ಬಹಳ ವಿಚಿತ್ರ ಘಂಟೆಗಳಿದೆ. ದೊಡ್ಡದು ವಿಶ್ವಕರ್ಮ ನಿರ್ಮಾಣ ಮಾಡಿದ್ದು. ಆ ತರಹದ ವಿಮಾನ ನಿವೇದಯಿತ್ವಾ ರಾಮಾಯ ತಸ್ಥೌ ತತ್ರ ವಿಭೀಷಣ. ಆ ವಿಮಾನ ಬಂದು ಕೂತ್ಕೊಳ್ತು. ವಿಜ್ಞಾನ ಬಹಳ ಮುಂದುವರೆದ್ರೆ ಅದು ಮ್ಯಾಜಿಕ್ ತರಹ ಇರುತ್ತೆ ಅಂತ. H.G. ವೆಲ್ಸ್ ಅಂತ ಒಬ್ಬನ ಕೇಳಿದ್ದೀರಾ? ಅವನು ಹೋಕ್ಸ್, ವಿಜ್ಞಾನದ ಕಾಲ್ಪನಿಕ ಕಥೆಗಳನ್ನು ಕೊಡುವ ಬರಹಗಾರ. ಅವನು ಈ ಮಾತು ಹೇಳ್ತಾನೆ, ವಿಜ್ಞಾನ ಬಹಳ ಮುಂದುವರೆದ್ರೆ ಇಂದ್ರಜಾಲ ತರ ಇರುತ್ತೆ ಅಂತ. ಹಾಗೆ ಅದೇನದು, ಇವಾಗ ಯಾವುದೋ ಒಂದು ಅಖೇಲನ ಓ ಅಂತಂದ್ರೆ ಅದೇನ್ ಬೇಕಾದ್ರೆ ಮಾಡತ್ತಲ್ಲ, ಅಲೆಕ್ಸಾ, ಅಖೇಲ ಅಲ್ಲ, ಅಲೆಕ್ಸಾ. ಹಾಗೆ ಯಾವುದೋ ಒಂದು ಇರುತ್ತೆ. ಯಾವುದೋ ಒಂದು ಹಿಂದಿನ ಜನರಿಗೆ ಅಲೆಕ್ಸಾ ಈ ತರಹ ಮಾಡುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ನಂಬಿಕೆ ಆಗ್ತಾ ಇರಲಿಲ್ಲ. ಆದ್ರೆ ಇದೆ ಅಷ್ಟೇ, ಅದನ್ನ ಹಾಗೆ ತಗೊಳ್ಬೇಕು. ಮತ್ತೆ ನಮಗೇನು ಬೇಕೋ ಅದನ್ನು ತಗೊಳ್ಬೇಕು. ನಾವು ಆ ಥರ ವಿಮಾನ ನಿರ್ಮಾಣ ಮಾಡ್ಲಿಕ್ಕೆ ಹೋಗಲ್ಲ, ಏನಿಲ್ಲ. ನಮಗೇನು ಬೇಕು ರಾಮಾಯಣದಿಂದ ಅದನ್ನು ತಗೋಬೇಕು. ಏನು ತಗೊಳ್ಬೇಕು ಅದು ತಗೊಳ್ಳದೆ ಹನುಮಂತ ಹಾರಿದ್ನ ಇಲ್ವಾ, ನಿನಗೆ ಯಾಕೆ? ನಾವು ಆ ತರಹ ಹಾರ್ಲಿಕ್ಕಾಗತ್ತಾ? ಅದೆಲ್ಲ ನೀನು ಏನು ತಗೊಳ್ಬೇಕು ಅದರಿಂದ ಅದನ್ನು ತಗೋ ಅಷ್ಟೆ. ತತ್ ಪುಷ್ಪಕಂ ಕಾಮಗಮಂ ವಿಮಾನಮುಪಸ್ಥಿತಂ ಭೂಧರ ತನ್ನಿಕಾಚಂ ದೃಷ್ಟ್ವಾ ತದಾ ವಿಸ್ಮಯಮಾಜಗಾಮ ರಾಮಸ್ಥ ಸೌಮಿತ್ರಿ ರುದಾರ ಸತ್ವ. ಹಾಗೆ ಪುಷ್ಪಕ ಬಂದಾಗ ರಾಮನಿಗೆ ಅಚ್ಚರಿಯಾಯಿತು. ಓಹೋ, ಹೀಗೆಲ್ಲ ಇರುತ್ತೋ ಅಂತ ಅನ್ಕೊಂಡಂತೆ. ಅನ್ನುವಲ್ಲಿಗೆ 121ನೆಯ ಸರ್ಗ ಮುಗಿದಿದೆ. 122ನೆಯ ಸರ್ಗ ನಾಳೆ ಶುರು ಆಗುತ್ತೆ. ಸುಮಾರು 131 ಸರ್ಗ ಇಲ್ಲಿರೋದು. ಅಲ್ಲಿಗೆ ಇದು ಮುಗಿಯುತ್ತೆ, ಏನು ಯುದ್ಧಕಾಂಡ ಮುಗಿಯುತ್ತೆ. ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ನಾಳೆ ಯುದ್ಧಕಾಂಡ ಮುಗಿಯಲ್ಲ,